ಕಾವಂದ್ಯಾಃ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಜಯತ್ಯಜೋ ಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರಃ ಹರಿರಾತ್ಮಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರಃ ಹರಿರೀಶ ಚಂದ್ರಮಾಃ ಜಯತ್ಯ ಸಂಖ್ಯೋರ್ಬಲಾಂಬುಪೂರ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಗ್ನ ನದೀಭಿರಾಪ್ಯಃ ಕೃಷ್ಣಾವತಾರಃ ಹರಿರೇಕಸಾಗರಃ ನಮಸ್ತೆ ಪ್ರಾಣೇಶ ಪ್ರಣತೈಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಾ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶಂ ನೋ ಜಯ ಜಯ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವಾದಯಾಶ್ರಯಾನ್ ಭಕ್ತಾನಾಂ ಮನಸಾಂಭೋಜ ಭನವೆ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರ ಗುರವೇ ನಮಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪತಿಃ ಆಚಾರ್ಯ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಾ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಶ್ರೀಮದ್ಭಾಗವತೋದ್ಭವಂ ಯಃ ಪಠೇತ್ ಶೃಣುಯಾತ್ ಭಕ್ತ್ಯಾ ತಸ್ಯ ಪ್ರೀತೋ ಹರಿರ್ಧ್ರುವಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾ ಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸ್ವಾಮಿ, ನಮ್ಮದು ಭೃಗುವಂಶ. ಹೇಳಿ ಕೇಳಿ ಭೃಗುವಂಶದಲ್ಲಿ ಮಾರ್ಕಂಡೇಯ ಋಷಿಗಳು ಬಂದವರು. ಶೌನಕರಾಗಿರ್ತಕ್ಕಂಥ ನಾವು ಬಂದಿರತಕ್ಕಂಥದ್ದು ಆ ಭೃಗು ಋಷಿಗಳ ವಂಶದಲ್ಲೇ ಆಗಿದ್ದೇವೆ. ಅಂದಮೇಲೆ ನಮ್ಮ ಹಿರಿಯರು ಯಾರೋ ಒಬ್ಬರು ಆ ಸಾವಿಂದ ಪಾರಾದ್ರಂತಲ್ಲ. ಭಗವಂತನ ಆ ಮಹಾಪ್ರಳಯ ಅದನ್ನು ಕಂಡ ಭಾಗ್ಯವಂತರಂತಲ್ಲ. ಅದನ್ನು ಸ್ವಲ್ಪ ನಂಗೆ ಹೇಳಿ ನಾನು ತಿಳ್ಕೊಳ್ತೇನೆ. ಯಾಕಂದರೆ ಆ ವಂಶದಲ್ಲಿ ಬಂದಿದ್ದಕ್ಕೆ ಅಷ್ಟೂ ಕೂಡ ನಾನು ತಿಳ್ಕೊಳ್ಳದೆ ಇದ್ದರೆ ಹೇಗೆ? ಅದಕ್ಕೋಸ್ಕರ ತನ್ನಶ್ಚಿಂದಿ ಮಹಾಯೋಗಿಂ ಪುರಾಣೇಶು ಅಪಿಸಮ್ಮತಃ. ತಾವು ಆ ಪುರಾಣಗಳಲ್ಲಿ ನಿಷ್ಣಾತರು. ಅದರಿಂದ ತಾವು ಅದನ್ನು ನಂಗೆ ಹೇಳಿ ನಾವು ತಿಳ್ಕೊಳ್ಬೇಕು ಅಂತಿದ್ದೀವಿ ಅಂದ್ಬಿಟ್ಟು ಆ ಶೌನಕರು ಸೂತ ಪುರಾಣಿಕರನ್ನ ಕೇಳ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಿಜ ಹುಡುಕಕ್ಕೆ ಹೋದರೆ ನಮ್ಮ ವಂಶದಲ್ಲೇ ಯಾರೊಬ್ಬರು ಒಳ್ಳೆಯವರು ಇರ್ತಾರೆ. ಅದು ವಿಷ್ಣು ಪಂಚಕ ಮಾಡಿದವರು ಅಥವಾ ಬ್ರಹ್ಮರಥೋತ್ಸವ ಅಂತ ಪ್ರತಿ ಸಾತಿನೂ ಕೂಡ ಬ್ರಹ್ಮೋತ್ಸವಕ್ಕೆ ತಿರುಪತಿಗೆ 10 ದಿವಸನೂ ಹೋಗಿ ನೆಲೆಸಿದವರು ಯಾರೋ ಒಬ್ಬರು ಇರ್ತಾರೆ. ನಮಗೆ ಗೊತ್ತಾಗಲ್ಲ. ಎಷ್ಟೋ ಸಾತಿ ಅವರೇನು ಮಹಾ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ನೋಡಿದ್ರೆ ಓಹೋ ಇಷ್ಟು 30 ವರ್ಷದಿಂದ ಹೋಗ್ತಾ ಇದ್ದಾರಂತೆ, ಅಥವಾ ಏನೋ ಒಂದು ವ್ರತ ಇಟ್ಕೊಂಡಿದ್ದಾರಂತೆ, ಅಥವಾ ಯಾವುದೋ ಒಂದು 20 ವರ್ಷದಿಂದ ವಾದಿರಾಜ ಆರಾಧನೆ ಮಾಡ್ತಾ ಇದ್ದರಂತೆ, ವ್ಯಾಸರಾಜ ಆರಾಧನೆ ಮಾಡ್ತಾ ಇದ್ದರಂತೆ. ಇಂಥವ್ರು ಇರ್ತಾರೆ. ಅಷ್ಟು ಸಾಕು. ಅಂಥ ಪುಣ್ಯವಂತರು ಅಂದರೆ ಅಂಥ ಅವ್ರ ಹೆಸರು ಏನಿದೆ ಆ ಹೆಸರು ಕೇಳಿದ್ರೂ ಸಾಕು. ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಬರುತ್ತೆ. ಅವ್ರ ಮಕ್ಕಳು ಮಾಡಲ್ಲ, ಆದರೆ ಮೊಮ್ಮಕ್ಕಳು ಮರಿಮಕ್ಕಳು ಪುನಃ ಶುರು ಹಚ್ಕೊಳ್ತಾರೆ.
ಅದಕ್ಕೆ ತಿಳ್ಕೊಳ್ಬೇಕು. ಹಿಂದಿನವರು ಎನ್ನ ಪುಣ್ಯವಲ್ಲವಿದು ಎನ್ನ ಹಿರಿಯರು ಮಾಡಿದ ಪುಣ್ಯ ಅಂತಾರೆ ವಿಜಯದಾಸ್. ನಮ್ಮ ಹಿರಿಯರು ಏನಾದರೂ ಮಾಡಿದ್ದಕ್ಕೆ ನಮಗೆ ಇವತ್ತು ಮಾತೃ ಸಂಘದಲ್ಲಿ ಕೂತ್ಕೊಳ್ತಕ್ಕಂಥ ಸದ್ಬುದ್ಧಿ ಬರ್ತಾ ಇದೆ. ಇಳದೇ ಇದ್ದರೆ ಹೇಳಿದ್ದೆ ಹೇಳ್ತಾರೆ, ಕೇಳಿದೆ ಕೇಳ್ತಾರೆ. ಎಷ್ಟು ಸತಿ ನಾವು ಭಾಗವತ ಕೇಳಿಲ್ಲ, ಸ್ಟೇಜ್ ಬಿಟ್ಕೊಟ್ಬಿಟ್ರೆ ನಾವೇ ಕೂತ್ಕೊಂಡು ಬೇಕಾದ್ರೆ ಉಪನ್ಯಾಸ ಮಾಡಿಬಿಡ್ಬೋದು ಅನ್ನೋರು ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಭಾಗವತ ಅಂದರೆ ಹೇಳೋ ಕತೆ ಅಂಶ ಇಷ್ಟೇ ಅಂತ ಗೊತ್ತು. ಅದು ಶ್ರದ್ಧೆಯಿಂದ ಭಗವಂತನಲ್ಲಿ ಮನಸ್ಸನ್ನಿಡಕ್ಕೆ ಒಂದು ಸಾಧನ ಅಂತ ತಿಳ್ಕೊಂಡಿಲ್ಲ ನೋಡಿ. ಅದಕ್ಕೋಸ್ಕರ ಹಾಗಾಗ್ತಾ ಇರತಕ್ಕಂಥದ್ದಾಗತ್ತೆ. ಏಷನ ಸಂಶಯಶ್ಚಿಂದಿ ಪುರಾಣೇಶು ಅಪಿ ಸಮ್ಮತಃ ತನ್ನಶ್ಚಿಂದಿ ಮಹಾಯೋಗಿನ್. ಸ್ವಾಮಿ, ನಮ್ಮ ಸಂಶಯವನ್ನು ಪರಿಹರಿಸಿ, ಅದೇನು ಅಂತ ಹೇಳಿಬಿಟ್ಟು ಏನಂದರೆ ನನಗೆ ಹೇಳಿ ನಾವು ತಿಳ್ಕೊಳ್ಬೇಕು ಅಂತಿದ್ದೀವಿ ಅಂದಾಗ ಸೂತ ಪುರಾಣಿಕರಿಗೆ ಸಂತೋಷ ಆಯಿತು. ಕೆಲವರಿಗೆ ರಾಜಸ ಗುಣ ಇದ್ದವ್ರಿಗೆ ಏನಾದರೂ ಜಗಳ ಆಯಿತು ಅಂದರೆ ಅಲ್ಲಿ ಹೋಗಿ ಕೂತ್ಕೋತಾರೆ. ಆ ಜಗಳ ಮುಗಿಯೋ ತನಕ ಅವ್ರಿಗೆ ತೃಪ್ತಿ ಇಲ್ಲ. ಏನೇನಾಯಿತು, ಅವ್ರು ಹೆಂಗೆ ಬೈದರು, ಇವ್ರು ಹೆಂಗೆ ಬೈದರು, ತಿರುಗಿಸ್ಬಿಟ್ಟು ಇವರೇನಂದರು ಅಂದ್ಬಿಟ್ಟು ಎಲ್ಲ ತಿಳ್ಕೊಡ್ತಾರೆ. ರಜೋಗುಣ ಇದ್ದವ್ರ ಸ್ವಭಾವ ಹಾಗೆ. ತಮೋ ಗುಣ ಇದ್ದವ್ರ ಸ್ವಭಾವ ಮದುವೆ ಮನೆಗೆ ಹೋಗಿರ್ತಾರೆ, ಅಲ್ಲಿ ಸೂಟ್ ಕೇಸ್ ಮೇಲೆ ತಲೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ. ವಾದ್ಯ ಎಷ್ಟೇ ಭಜಂತ್ರಿ ಬದಾಯಿಸ್ತಾ ಇರಲಿ, ಬೀಗರು ಬರಲಿ, ಅವ್ರು ಬರಲಿ, ಇವ್ರು ಬರಲಿ, ಎದ್ದೇಳಲ್ಲ. ಯಾರೋ ಮೇಲ್ಗಡೆ ಕೇಸರಿಬಾತ್ ಬಡಿಸ್ತಾ ಇದ್ದಾರಂತೆ ಅಂದರೆ ತಕ್ಷಣ ಎದ್ಕೊಂಡು ಬರ್ತಾರೆ. ಅಂದರೆ ಅಲ್ಲಿ ತನಕ ಎದ್ದೇಳಲ್ಲ. ಆ ತಮೋಗುಣ ಇದ್ದರೆ ಆ ಸ್ವಭಾವ ನಿದ್ರೆ ಇಲ್ಲೇ ಹೋಗುತ್ತೆ. ರಜೋಗುಣ ಇದ್ದರೆ ಚಟುವಟಿಕೆ ಅಲ್ಲೇ ಹೋಗುತ್ತೆ. ಸತ್ವಗುಣ ಇದ್ದರೆ ಮಾತ್ರ ಭಗವಂತನ ಕಥೆ ಕೇಳಲಿಕ್ಕೆ ಮನಸ್ಸು ಬರುತ್ತೆ. ಸತ್ವಗುಣಕ್ಕೂ ಜ್ಞಾನಕ್ಕೂ ಸಂಬಂಧ. ಯಾರೋ ಒಬ್ಬರು ಸ್ವಾಮಿಗಳು ತುಂಬ ಜನರಿಗೆ ಪಾಠ ಮಾಡ್ತಾ ಇದ್ದರು. ಪಾಠ ಮಾಡ್ತಾ ಇದ್ದಾಗ ಸುಮಾರು 40-50 ಜನಕ್ಕೆ ಪಾಠ ಆಗ್ತಾ ಇದೆ. ಆಮೇಲೆ ಯಾರೋ ಒಬ್ಬರು ಪಾಠ ಎಲ್ಲ ಮುಗಿದ ಮೇಲೆ ಸ್ವಾಮಿಗಳು ಅಂತ ಹೇಳಿದ್ರು, ಸ್ವಾಮಿ ತಮಗೆ ಗೊತ್ತಿಲ್ಲ, 40-50 ಜನ ಕೂತಿದಾರಲ್ಲ, ಆ ಹಿಂದ್ಗಡೆ 10 ಜನ ಇದಾರಲ್ಲ, ಅವ್ರು ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ತಾರೆ. ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ಸುಮ್ಮನೆ ಹಿಂದ್ಗಡೆ ಮೊಬೈಲ್ ನೋಡ್ತಾ ಇರ್ತಾರೆ. ಸ್ವಾಮಿಗಳು ಹೇಳಿದ್ರು, ನಂಗೆ ಗೊತ್ತಿದೆ, ಆದರೂ ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದಮೇಲೆ, ಪಾಠಕ್ಕೆ ಬಂದಿದ್ದಾರೆ ಮೇಲೆ ಬಂದು ಕೂತ್ಕೊಳ್ಳಿ ಬಿಡು ಅಂತ ನಾನು ಬಿಟ್ಟಿದ್ದೇನೆ. ನಾನೇನಾದರೂ ಅವ್ರನ್ನ ವಾಪಸ್ ಹೋಗು ಅಂತ ಕಳಿಸ್ಬಿಟ್ರೆ ಟಿ ವಿಗೆ ಹೋಗ್ಬಿಟ್ಟು ದೊಡ್ಡ ಸ್ಕ್ರೀನಲ್ಲಿ ಅದನ್ನು ನೋಡ್ತಾರೆ. ಸದ್ಯ ದೊಡ್ಡ ಸ್ಕ್ರೀನಲ್ಲಿ ನೋಡೋದು ಬೇಡ, ಮೊಬೈಲಲ್ಲೇ ನೋಡಲಿ ಅಂತ ಹಿಂದ್ಗಡೆನೇ ಬಿಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ ಅಂತಲಾ ಅಂದರು. ಪ್ರಶ್ನೆ ಕೇಳಿದವ್ರಿಗೆ ಅಸಹ್ಯ ಆಯಿತು. ಏನಪ್ಪ, ನಾನೇನೋ ದೊಡ್ಡ ಚಾಡಿ ಹೇಳಕ್ಕೆ ಹೋದರೆ ಇವರು ಅವ್ರನ್ನ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ 10 ನಿಮಿಷ ಲೇಟಾಗಿ ಬರ್ತಾರೆ. ಹಿಂದ್ಗಡೆ ಕೂತು ಮೊಬೈಲೇ ನೋಡ್ತಾ ಇದ್ದಾರೆ. ಹೀಗೆ ಅಂದ್ಕೊಂಡು ಹಿಂಗೆ ನೋಡಿ, ಅಲ್ಲಿ ಒಳಗಡೆ ಪಾಠ ಮಾಡ್ತಿದ್ದಾರೆ ಗುರುಗಳು, ಇಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ. ರಜೋಗುಣ ಇದ್ದವ್ರ ಸ್ವಭಾವ ಸುಮ್ಮನೆ ಕೂತಿರೋಕ್ಕಾಗಲ್ಲ, ಏನಾದ್ರು ಚಟುವಟಿಕೆ ಮಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗತ್ತೆ? ಸದ್ಯ ಪಾಠದಿಂದ ಎದ್ದೋಗಿಲ್ವಲ್ಲ, ಸದ್ಯ ಪಾಠಕ್ಕೆ ಬಂದು ಕೂತ್ಕೋಬೇಕು ಅನ್ನೋ ಬುದ್ಧಿ ಉಂಟಲ್ಲ, ಸಾಕು ಬಿಡು ಅಂತ. ಇನ್ನೂ ಎಷ್ಟೋ ಸಂದರ್ಭ ನೋಡಿ, 12 ವರ್ಷ 13 ವರ್ಷ ಪಾಠ ಅಂತಿರುತ್ತೆ, 10 ವರ್ಷ ಶಾಸ್ತ್ರ ಪಾಠ ಎಲ್ಲ ಕೇಳಿರ್ತಾರೆ. ಇನ್ನು 2 ವರ್ಷಕ್ಕೆ ಅವ್ರನ್ನ ಕಳಿಸ್ಬಿಟ್ರೆ ಏನು ಸರಿ ಆಗುತ್ತೆ? ವೇಸ್ಟ್ ಆಗಿಬಿಡುತ್ತಲ್ಲ, 10 ವರ್ಷ ಸಾಕಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತಲ್ವಾ? ಏನು ಮಾಡೋದು? ಎಷ್ಟು ಕಲಿತಾನೋ ಕಡ್ಲಿ ಬಿಡು ಅಂತ ಹೇಳ್ಬಿಟ್ಟು ಸದ್ಯ ಕೂತ್ಕೊಂಡಾಗ್ಲಾದರೂ ಶನ್ನೋ ಮಿತ್ರ ಶಂಭುರನ ಹೇಳ್ತಾನೆಲ್ಲ, ಸದ್ಯ ಸಾಕು ಬಿಡು. ಇಲ್ಲಿ 12 ಅವ್ನು 10 ವರ್ಷ ಕಲ್ತಿದ್ದು ವ್ಯರ್ಥ ಆಗಿಬಿಡುತ್ತೆ, ಹೋಗು ಅಂದ್ಬಿಟ್ರೆ ಇರಲಿ ಬಿಡು ಅಷ್ಟರ ಮಟ್ಟಿಗೆ ಆದರೂ ಅಂತ. ಆಗ ಅವ್ರಿಗೆ ಪಶ್ಚಾತ್ತಾಪ ಆಗಲ್ಲ, ಇನ್ನೊಂದು 5-6 ವರ್ಷ ಆದಮೇಲೆ ಪಶ್ಚಾತ್ತಾಪ ಆಗುತ್ತೆ. ಅಯ್ಯೋ, ಅಂತ ಕ್ಷೇತ್ರದಲ್ಲಿ ಇದ್ದಾಗ ಸರಿಯಾಗಿ ಉಪಯೋಗಿಸ್ಕೋಬೋದಾಗಿತ್ತೇ ಅಂತ ಗೊತ್ತಾಗುತ್ತೆ. ರಜೋಗುಣದವ್ರ ಸ್ವಭಾವ ಹಾಗೆ. ಸತ್ವಗುಣದವ್ರ ಸ್ವಭಾವ ಏನಿದೆ ಅದು ಜ್ಞಾನ. ನಂಬ್ತಿರೋ ಬಿಡ್ತಿರೋ, ಮದುವೆ ಮನೆಗಳಲ್ಲಿ ಕೆಲವರು ಮೂಲೆಯಲ್ಲಿ ಕೂತ್ಕೊಂಡು ಹೆಗತಾಮೃತಸಾರ ಓದ್ತಾ ಇರ್ತಾರೆ. ಅಲ್ಲ, ಸತ್ವಗುಣ ಇದ್ದುಬಿಟ್ರೆ ಆ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಸ್ವಭಾವ ಇರುತ್ತೆ. ಏನಂದರೆ ಅದನ್ನು ಎಲ್ಲಿ ಹೋದರೂ ಅದನ್ನು ಮಾಡೇ ಮಾಡ್ತಾರೆ. ಕೇಳಬೇಕಾ? ಸೂತ ಪುರಾಣಿಕರು ಹೇಳ್ತಾರೆ, ನಾರಾಯಣ ಕಥಾ ಯತ್ರ ಗೀತಾ ಕಲಿಮಲಾಪಹ. ಭಗವಂತನ ಕತೆ ಹೇಳು ಅಂತ ಕೇಳಿದೆಯಲ್ಲಪ್ಪ, ಉಳಿದವ್ರ ಕತೆ ಹೇಳು ಅಂತ ಕೇಳಿದ್ರೆ ಬೇಜಾರಾಗತ್ತೆ. ಅವ್ರು ಹೇಗಿದಾರ್ರಿ ಅಂದರೆ 15 ಮಾತ್ರೆ ತಗೋತಾ ಇದ್ರು, ಈಗ 18 ಮಾತ್ರೆ ತಗೋತಾ ಇದ್ದಾರೆ ಅಂತ ಅದನ್ನು ಕೇಳಿದವ್ರಿಗೆ ಗಾಬರಿ ಆಗುತ್ತೆ ಅಲ್ವಾ? ಯಾಕೆ? ಸುಖ ದುಃಖ ಸಂಸಾರದಲ್ಲಿ ಇರೋರ ಕತೆ. ದೇವ್ರ ಕತೆ ಅಂದರೆ ಯಾರ ಕತೆ? ಆನಂದವಾದ ಕತೆ, ಆನಂದಮಯನ ಕತೆ. ಅದನ್ನು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅನ್ಸುತ್ತೆ. ಉಳಿದವ್ರ ಕತೆ ಆ ಥರ ಅಲ್ಲ. ಅದಕ್ಕೆ ವಿದ್ಯಾಪ್ರಸನ್ನ ತೀರ್ಥರು ಮೂಲ ಜ್ಞಾನಿಗಳೆಲ್ಲ ಹೇಳ್ತಾರೆ, ಭಾಗವತದ ಕತೆ ಉಳಿದವರ ಕಥೆ ವ್ಯಥೆ. ಉಳಿದವರ ಕತೆ ಬರೀ ವ್ಯಥೆನೇ, ಇನ್ನೇನೂ ಇಲ್ಲ. ಅದಕ್ಕೆ ಸದ್ಯ ಭಗವಂತನ ಕತೆ ಹೇಳು ಅಂತ ಹೇಳ್ತಾ ಇದೆಯಲ್ಲಪ್ಪ, ಮಾರ್ಕಂಡೇಯ ಋಷಿಗಳಿಗಾದ ನಾರಾಯಣನ ಅನುಗ್ರಹ, ಅದನ್ನು ಹೇಳ್ತೀನಿ ತಾಳು ಅಂದ್ಬಿಟ್ಟು ಅವರು ಹೇಳ್ತಾರೆ. ಮೃಕಂಡು ಋಷಿಗಳಿಗೆ ಆ ಮಗ ಹುಡ್ತಾ ಇರ್ತಕ್ಕಂಥವನಾದ ಅಲ್ಪಾಯು ಆಗಿಬಿಟ್ಟಿದ್ದಾನೆ ಅಂದ್ಬಿಟ್ಟು ಏನು ಮಾಡಿಬಿಟ್ರು ಅಂದರೆ ಬೇಗ ಉಪನಯನವನ್ನು ಮಾಡಿಬಿಟ್ರು.
ಉಪನಯನವನ್ನು ಮಾಡಿ ಆದಮೇಲೆ ಸಾಯಂ ಪ್ರಾತಸ್ಸ ಗುರವೇ ಭೈಕ್ಷಂ ಆಹೃತ್ಯ ವಾಗ್ಯತಃ. ಬ್ರಹ್ಮಚಾರಿ ಅಂದರೆ ಮೌನವಾಗಿರಬೇಕಂತೆ. ವಟ 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 ಅಂತ ಮಾತಾಡೋದು ಅದೆಲ್ಲ ಮಾಡಬಾರ್ದು. ಇಂದ್ರಿಯ ನಿಗ್ರಹವನ್ನೆಲ್ಲ ಇಟ್ಕೊಂಡು ಇರತಕ್ಕಂಥದ್ದಾಗಬೇಕು. ಅದಕ್ಕೋಸ್ಕರವಾಗಿ ಏನೆಂದರೆ ಅವರು ಹಾಗೇ ಇರತಕ್ಕಂಥವರಾಗಿದ್ದರು. ಅಂಥ ಸಂದರ್ಭ ಅವರ ಕಥೆಯನ್ನು ಬೇರೆ ಪುರಾಣಗಳು ಹೇಳ್ತಾ ತಿಳಿಸ್ತಾ ಇರ್ತಕ್ಕಂಥವರಾಗುತ್ತಾರೆ. ಆ ಮೃಕಂಡು ಋಷಿಗಳ ಮನೆಗೆ ಸಪ್ತರ್ಷಿಗಳು ಬಂದಾಗ ಮಾರ್ಕಂಡೇಯ ಅವರಿಗೆ ನಮಸ್ಕಾರ ಮಾಡಿಬಿಟ್ಟಂತೆ. ಯಾರಾದರೂ ನಮಸ್ಕಾರ ಮಾಡಿದಾಗ ಒಳ್ಳೆಯದಾಗಲಿ ಹಿಂದೆ ಇರೋಕ್ಕಾಗತ್ತಾ? ಅಲ್ಲ, ಅಷ್ಟಾದರೂ ಚೆನ್ನಾಗಿದೆಯಪ್ಪ ಅಂತಾದ್ರು ಕೇಳಬೇಕಲ್ಲ. ಅವ್ರು ಕೇಳ್ತಾ ಇದ್ದರಂತೆ. ಅದರಲ್ಲಿ ಒಬ್ಬ ಋಷಿಗಳು ಏನಂದರೆ ಚಿರಂಜೀವಿ ಆಗಪ್ಪ ಅಂದ್ಬಿಟ್ರಂತೆ. ತಕ್ಷಣ ಮುರ್ಕೊಂಡು ಋಷಿ ಹೇಳ್ತಾರೆ, ಚಿರಂಜೀವಿ ಆಗು ಅಂತ ಹೇಳ್ಬಿಟ್ರಲ್ಲ, ಹುಟ್ಟಿದಾಗಲೇ ಅವ್ನಿಗೆ 16 ವರ್ಷ ಆಯಸ್ಸು ಅಂತ ಹೇಳಿಬಿಟ್ಟೆ ಕೊಟ್ಟಿದ್ದಾರೆ. ಆ ಕೊಡುವಾಗಲೇ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ನಿನಗೆ ಅವ್ನು ಚಿರಂಜೀವಿ ಆಗ್ತಾನೆ ಅಂತ. ಅದಕ್ಕೆ ತಕ್ಷಣ ಅವ್ರು ಹೇಳಿದ್ರು, ಅವನೇನೋ ಉಪಚಾರ ಮಾಡ್ತಾನೆ, ನಮ್ಗೆ ಏನ್ಬಿಟ್ಟು ಚಿರಂಜೀವಿ ಆಗು ಅಂತ ಹೇಳಿಲ್ಲ, ಅವ್ನು ನಡೆ ನೋಡ್ಬಿಟ್ಟು ಹೇಳಿದ್ದೀವಿ. ಆಮೇಲೆ ಚಿರಂಜೀವಿ ಆಗಲೇಬೇಕು. ಆಯಸ್ ತೀರ್ಮಾನ ಮಾಡೋದು ಯಾರು? ಬ್ರಹ್ಮ. ಬನ್ನಿ ಬ್ರಹ್ಮಲೋಕಕ್ಕೆ ಹೋಗೋಣ ಅಂತ ಬ್ರಹ್ಮದೇವ್ರ ಹತ್ರ ಹೇಳಿದ್ದಾರೆ. ಸ್ವಾಮಿ, ನಾವು ಚಿರಂಜೀವಿ ಆಗು ಅಂತ ಹೇಳಿಬಿಟ್ಟಿದ್ದೀವಿ, ನಮ್ಮ ಮಾತು ನಾವು ಸತ್ಯ ಮಾಡಬೇಕು ಅಂದರು. ಅದಕ್ಕೆ ಆ ಭಗವಂತನ ಬಗ್ಗೆ ಶ್ರೇಷ್ಠ ದೇವತೆಗಳ ಬಗ್ಗೆ ಹೇಳ್ತಾರೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕ ನಂದದ ಶ್ರೀಪ್ರದಂ ಅಂತ. ದೊಡ್ಡವರ ಮಾತಂದರೆ ಅದನ್ನು ತೆಗ್ಲಾಕ್ಲಿಕ್ಕಾಗಲ್ಲ. ಸಂದರ್ಭ ಬಂದಾಗ ಆ ಥರನೇ ಆಗತ್ತೆ ಬಿಡಿ ಅಂದ್ಬಿಟ್ಟು. ಚಿರಂಜೀವಿ ಆಗು ಅಂತ ಹೇಳ್ತಾ ಇದ್ದೀರಲ್ಲ, ಸಂದರ್ಭ ಬಂದಾಗ ಹಾಗೆ ಆಗತ್ತೆ ಬಿಡಿ ಅಂದ್ಬಿಟ್ಟು. ಈಗ ಮೊದಲು ಬ್ರಾಹ್ಮಣರ ಮಾತು ಅಂತಾಗಿತ್ತು, ಈಗ ಬ್ರಹ್ಮದೇವರ ಮಾತೇ ಹಾಗಾಯಿತು. ಅಂದರೆ ನಡೆಸಲೇಬೇಕಾಯ್ತು. ಒಂದು ನಮಸ್ಕಾರ ಮಾಡಿದ್ರೆ ಗಂಟೆ ಏನು ಹೋಗುತ್ತೆ ಅಲ್ವಾ? ಒಂದು ನಮಸ್ಕಾರ, ದೊಡ್ಡವರಿಗೆ ಜ್ಞಾನಿಗಳಿಗೆ ನಮಸ್ಕಾರ ಮಾಡಿಬಿಟ್ರೆ ಏನು ಗಂಟೆ ಹೋಗುತ್ತೆ? ವೇದಾವರ ಸ್ವಾಮಿಗಳು ಎಲ್ಲೋ ಕಾರಲ್ಲಿ ವೇಗವಾಗಿ ಹೋಗ್ತಾ ಇರ್ತಾರೆ, ಹಿಂದೆ ಎಲ್ಲ ಅತ್ಲಾ ಕಡೆಯಿಂದ ವಿದ್ಯಾಮಾನ್ಯ ತೀರ್ಥರ ಕಾರ್ ಬರ್ತಾ ಇದ್ರೆ ಇವರು ಫಾಸ್ಟಾಗಿ ಹೋಗ್ತಾ ಇದ್ದ ಕಾರ್ನ ನಿಲ್ಲಿಸಿ ಅತ್ಲಾ ಕಡೆ ಸೈಡ್ಗೆ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ಕಾರ್ ಹತ್ಕೊಂಡು ಹೋಗ್ತಾ ಇದ್ರು. ರಸ್ತೆಯಲ್ಲಿ ಅದು ಇದು ನೋಡೋಕ್ಕಾಗತ್ತಾ? ಈಗ ಎಷ್ಟೋ ಸತಿ ಫೋನಲ್ಲೇ ಹೇಳ್ತಾರೆ ಗುರುಗಳೇ ನಮಸ್ಕಾರ ಅಂತ. ಅಂದರೆ ಎದುರು ಒಂದು ಯಾಕೆ ಬೈ ಬಗ್ಬೇಕು ಅಂತ ಅಲ್ಲ, ಆ ಥರ ಕಾಲ ಇದೆ. ಅವರು ಕಾರಲ್ಲಿ ಫಾಸ್ಟಾಗಿ ಹೋಗ್ತಾ ಇದ್ದವರು ಕಾರ್ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿ ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತಾ ಇದ್ರು. ಗುರುಗಳು ದೊಡ್ಡವ್ರು ಕಂಡ್ರೆ ಮೊದಲು ನಮಸ್ಕಾರ ಮಾಡು. ಯಾಕೆ? ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವಿದ್ಯಾ ಯಶಃ ಬಲಂ. ಯಾರು ದೊಡ್ಡವ್ರಿಗೆ ಜ್ಞಾನಿಗಳಿಗೆ ನಮಸ್ಕಾರ ಮಾಡ್ತಾರೋ ಆಯುಸ್ ಜಾಸ್ತಿ ಆಗುತ್ತೆ, ವಿದ್ಯಾ ಜಾಸ್ತಿ ಆಗುತ್ತೆ. ಯಾವುದೋ ಕಷ್ಟ ಸಂದರ್ಭ ಬಂದಾಗ ವಿವೇಕ ಹೇಳ್ತಾರೆ, ಆ ಥರ ಮಾಡಿಬಿಡಪ್ಪ, ಈ ಥರ ಮಾಡು ಅಂತ ಹೇಳ್ತಾರೆ, ವಿವೇಕ ಜಾಸ್ತಿ ಆಗುತ್ತೆ. ಯಶಃ ಕೀರ್ತಿ ಬರುತ್ತೆ. ಅವನು ಉದ್ದಟ ದುರಹಂಕಾರಿ ಈ ಮಾತಂತೂ ಅನ್ನಲ್ಲ. ಯಾವ ಕಂಡಾಗ ನಮಸ್ಕಾರ ಮಾಡ್ತಾನೆ ನೋಡು, ಅದೊಂದು ಒಳ್ಳೆ ಗುಣ ಇದೆ ನೋಡಿ ಸದ್ಯ ಅವನಲ್ಲಿ ಅಂತಾದರೂ ಹೇಳ್ತಾರೆ, ಆ ಕೀರ್ತಿ ಆದರೂ ಬರುತ್ತೆ. ಮತ್ತೆ ಬಲಂ, ದೇಹದಲ್ಲಿ ಒಳ್ಳೆ ಆರೋಗ್ಯ ಬರುತ್ತೆ. ಅದಕ್ಕೆ ಏನಂದರೆ ಮಹನೀಯರು ಅಪರೋಕ್ಷ ಜ್ಞಾನಿಗಳಿದ್ದಾಗ ಅವರಿಗೆ ನಮಸ್ಕಾರ ಮಾಡಬೇಕು. ಕೆಲವರೆಲ್ಲ ಅಂತಾರೆ ತೀರ್ಥಯಾತ್ರೆ ಅಂತ ಹೋಗೇನು ಮಾಡ್ತೀವಿ, ಅಲ್ಲಿ ಹೋಗಿ ತಿಂಡಿ ತೀರ್ಥ ತಾನೇ ತಿನ್ನೋದು ಅಂತಾರೆ. ತಿಂಡಿ ತೀರ್ಥ ತಿನ್ನೋದು ಕರೆಕ್ಟೇ, ಯಾರು ಸತ್ರು ಅದನ್ನಿಲ್ಲಲ್ಲ. ಒಳಗಡೆ ಅಡುಗೆ ಮನೇಲಿ ಗುಟ್ಟಾಗಿ ನಡೀತಾ ಇರುತ್ತೆ, ಇತ್ಲಾ ಕಡೆಯಿಂದ ಹೋಗ್ಬಿಡಿ ಅತ್ಲಾ ಕಡೆಯಿಂದ ಹೋಗಿ ಫಲಹಾರ ಕೊಡ್ತಾ ಇದ್ದಾರೆ ಅಂತಾರೆ, ಫಲಹಾರ ಮಾಡ್ತಾರೆ. ಅಲ್ಲ, ಯಾರು ಸತ್ರು ಯಾರಿದ್ರು ನೋಡಲ್ಲ. ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗಿ ಅಂತಾರಂದರೆ ಅಲ್ಲಿ ಹೋದ್ರದ್ದು 25 ನಮಸ್ಕಾರ ಜಾಸ್ತಿ ಆಗಿರುತ್ತೆ ಅಲ್ವಾ? ಭಗವಂತನ ಸ್ಮರಣೆ ಆಗಿರುತ್ತೆ, ಒಂದು 20-25 ನಮಸ್ಕಾರ ಆಗಿರುತ್ತೆ. ಮತ್ತು ಗೊತ್ತಿಲ್ಲದೇನೆ ನಮಗೆ ಮಹನೀಯರ ಚರಿತ್ರೆ ಕಿವಿಗೆ ಬೀಳುತ್ತೆ, ಅಷ್ಟರ ಮಟ್ಟಿಗೆ ಪುಣ್ಯ ಬರುತ್ತೆ. 24 ಗಂಟೆ ನಾನು ಸೇವೆ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ ಅಂತ ಹೋಗುವವರು ಕಮ್ಮಿ, ಇಷ್ಟಾದರೂ ಸಾಕು. ಅದಕ್ಕೆ ಅವನು ಅದರಲ್ಲೂ ಅನುಗ್ರಹೀತನಾದ. ಆಮೇಲೆ ಗುರುಗಳ ಬಳಿಯಲ್ಲಿ ಇರ್ತಕ್ಕಂಥ ಅವನಾಗಿದ್ದಾನೆ. ಗುರುಗಳಿಗೆ ಭಿಕ್ಷೆಯನ್ನು ಅವನು ಸಂಪಾದನೆ ಮಾಡಿ ತಂದು ಕೊಡ್ತಾ ಇದ್ದಂತೆ. ಗುರುಗಳು ತಿನ್ನು ಅಂತ ಹೇಳಿದ್ರೆ ತಿಂತಾ ಇದ್ದಂತೆ, ಇಲ್ಲದೆ ಇದ್ದರೆ ಅವತ್ತು ಫುಲ್ ಉಪವಾಸ. ಇಂಥ ಶಿಷ್ಯರನ್ನು ಶಾಸ್ತ್ರದಲ್ಲಿ ಅಂತೇವಾಸಿ ಅಂತ ಕರೀತಾರೆ. ಅಂತೇವಾಸಿ ಅಂದರೆ ಗುರುಗಳ ಬಳಿಯಲ್ಲಿರುವವನು ಅಂತ. ಅಂದರೆ ಗುರುಗಳು ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೊಳ್ಳೋನು ಅಂತ. ಅದರಿಂದ ಹೀಗೆ ಹೇಳ್ತಕ್ಕಂಥವರಾಗುತ್ತಾರೆ. ಏವಂ ತಪಸ್ವಾಧ್ಯಾಯ ಪರಹ, ಹೀಗೆ ಇರತಕ್ಕಂಥವರಾಗಿದ್ದಾರೆ. ಆಯಿತು. ಆಮೇಲೆ ಮತ್ತೆ ಹಾಗೆ ಇರ್ತಕ್ಕಂಥವರಾಗಿದ್ದರು. ಆಮೇಲೆ ಮತ್ತೆ ದಧ್ಯೌ ಅದೋಕ್ಷಜಂ ಯೋಗಾತ್ ಧ್ವಸ್ತ ಕ್ಲೇಶ ಅಂತರಾತ್ಮನ, ತನ್ನ ಮನಸ್ಸಿನಿಂದ ಎಲ್ಲ ಕ್ಲೇಶಗಳನ್ನು ಕೂಡ ಕಳೆದುಕೊಂಡು ಅಧೋಕ್ಷಜ ರೂಪಿಯಾದ ಭಗವಂತ ನಾರಾಯಣನನ್ನು ಚೆನ್ನಾಗಿ ಧ್ಯಾನ ಮಾಡ್ತಾ ಇರತಕ್ಕಂಥವ್ರು ಆದರಂತೆ ಆಗ ಅನೇಕ ದೀರ್ಘಕಾಲ ಕಳೀತಂತೆ.
ಭಗವಂತನ ಧ್ಯಾನ ಮಾಡ್ತಾ ಇರುವಾಗ ಆ ದೀರ್ಘ ಕಾಲ ಏನಿದೆ ಅದು ಕಳೀತಾ ಇರತಕ್ಕಂಥದ್ದಾಗಿದೆ. ಯಾವುದಾದ್ರೂ ವಿಚಾರದಲ್ಲಿ ಆಸಕ್ತಿ ಇದ್ಬಿಟ್ರೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಆಸಕ್ತಿ ಇಲ್ಲದೆ ಇದ್ಬಿಟ್ರೆ ಅನ್ಸತ್ತೆ ಇದು ಯಾವಾಗ ಮುಗಿಯತ್ತೋ ಅಂತ ಅನ್ಸತ್ತೆ. ಅದೇ ಆಸಕ್ತಿ ಇದ್ಬಿಟ್ರೆ ಎಷ್ಟೋ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಅವರು ಭಗವಂತನ ಧ್ಯಾನದಲ್ಲಿ ಆಸಕ್ತಿಯಿಂದ ಇರತಕ್ಕಂಥವರಾಗಿದ್ದಾರೆ. ಅನೇಕ ಕಾಲ ಕಳೆದೋಗ್ತಾ ಇರತಕ್ಕಂಥದ್ದಾಗಿದೆ. ಆಗ ಇಂದ್ರದೇವರಿಗೆ ಗೊತ್ತಾಯ್ತಂತೆ, ಏನೋ ಧ್ಯಾನ ಮಾಡ್ಕೊಂಡಿರಲಿ ಅಂತ ಬಿಟ್ಟರೆ ಆ ಥರ ಈ ಥರ ಧ್ಯಾನ ಮಾಡ್ತಾ ಇಲ್ಲ. ಕೆಲವರು ದೇವ್ರ ಮನೆಗೆ ಹೋಗ್ಬಿಟ್ಟು ಸಂಧ್ಯಾವನ್ನೇನು ಮಾಡ್ಕೊಂಡು ಬರ್ತಾರೆ. ಅವ್ರ ಮನೆಯವರೇ ಕೇಳಬೇಕು, ದೇವ್ರ ಮನೆಗೆ ದೀಪ ಹಚ್ಚಕ್ಕೆ ಹೋಗಿದ್ರಾ ಅಂತ. 2 ನಿಮಿಷಕ್ಕೆ ಬಂದ್ಬಿಟ್ಟಿರ್ತಾರೆ. ಅವರೇ ದೀಪ ಹಚ್ಚಕ್ಕೆ ಹೋಗಿದ್ರಾ ಅಂತ ಇಲ್ಲ ಕಡ್ಡಿ ಪೆಟ್ಟಿಗೆ ತರಕ್ಕೆ ಹೋಗಿದ್ದೆ ಅನ್ಬೇಕು ಅವರಷ್ಟೇ. ಅಲ್ಲ ಅಂದರೆ ಒಂದು ಅರ್ಧ ಗಂಟೆನೂ ಧ್ಯಾನ ಮಾಡಲ್ಲ. ಅರ್ಧ ಗಂಟೆನೂ ಏಕಾಂಗಿತನದಿಂದ ಧ್ಯಾನ ಮಾಡುವ ಸ್ವಭಾವ ಇಲ್ಲ. ಇನ್ನೂ ಎಷ್ಟೋ ಜನರಿಗೆ ದೇವರ ಮೇಲೆ ಜಪ ಮಾಡುವಾಗಲೇ ಬೇರೆ ವಿಚಾರ ಎಲ್ಲ ಬರೋದು. ಬ್ಯಾಂಕ್ ಕೆಲಸ ಮಾಡ್ಕೊಂಬರ್ಬೇಕು, ಅದು ಮಾಡ್ಕೊಂಬರ್ಬೇಕು, ಇದು ಮಾಡ್ಕೊಂಬರ್ಬೇಕು, ಇನ್ಯಾರೋ ಬರ್ತೀನಿ ಅಂದಿದ್ರು ಅವ್ರು ಬಂದಿಲ್ಲ. ಯಾಕೆ ಜಪ ಟೈಮಲ್ಲಿ ಯಾರು ಮಾತಾಡ್ಸಲ್ವಲ್ಲ, ಅದೇ ಒಳ್ಳೆ ಟೈಮು. ಬೇರೆ ವಿಚಾರ ಎಲ್ಲ ಮಾತಾಡೋಕ್ಕೆ ಒಳ್ಳೆ ಟೈಮು ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಅಲ್ಲ, ಅವನು ಮಾಡ್ತಾ ಇರೋದು ನೋಡಿ 5 ನಿಮಿಷ ಮಾಡೋನಲ್ಲ, ಇವನು ದೀರ್ಘ ಮಾಡೋನು ಅಂತ ನೋಡ್ಬಿಟ್ಟು ಇಂದ್ರದೇವರಿಗೆ ತಲೆ ಬಿಸಿ ಆಯ್ತಂತೆ. ಇವನು ಎಲ್ಲಿ ಜಪ ಮಾಡಿ ಕಡೆಗೆ ತಪಸ್ಸು ಮಾಡಿ ನನ್ನ ಲೋಕಕ್ಕೆ ಬಂದು ನನ್ನ ಸೀಟಿಗೆ ಬಂದ್ಬಿಡ್ತಾನೋ ಅಂತ ಇಂದ್ರದೇವರಿಗೆ ಯೋಚನೆ ಆಯ್ತಂತೆ. ಏತತ್ ಪುರಂದರೋ ಜ್ಞಾತ್ವಾ ಸಪ್ತಮೇ ಅಸ್ಮಿನ್ ಕಿಲಾಂತರೇ. ಆಗ ಹೇಳ್ತಾ ಇರೋದು ಭಾಗವತದಲ್ಲಿ 6 ಮನ್ವಂತರಗಳಷ್ಟು ದೀರ್ಘ ಕಾಲ ಮಾರ್ಕಂಡೇಯ ಋಷಿಗಳು ತಪಸ್ಸು ಮಾಡ್ತಾನೇ ಇದ್ರಂತೆ. ಅದು ನೋಡಿ ಇಂದ್ರದೇವರಿಗೆ ಅನ್ನಿಸ್ತಂತೆ, ಇನ್ನು ಈ ಥರ ಇವ್ನು ಮಾಡಿಬಿಟ್ಟ ಅಂತಂದರೆ ಇನ್ನು ಇಂದ್ರ ಪದವಿಗೆ ಬಂದರೂ ಬನ್ನಿ, ಏನಾದರೂ ಮಾಡಿ ಇವ್ನು ತಪಸ್ಸನ್ನು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಅವರು ಯೋಚನೆ ಮಾಡಿಬಿಟ್ಟು ಗಂಧರ್ವರನ್ನು, ಅಪ್ಸರಸರನ್ನು, ಮತ್ತು ಮನ್ಮಥನನ್ನು, ಮತ್ತು ಕಾಮ, ಮದ, ವ್ಯರ್ಥಕರ್ಮ ಇವುಗಳ ಅಭಿಮಾನಿ ದೇವತೆಗಳನ್ನು ಏನು ಮಾಡ್ತಿದ್ದಾರೆ ಅಂದರೆ ಮಾರ್ಕಂಡೇಯ ಮುನಿಗಳ ಬಳಿಗೆ ಕಳಿಸಿದ್ನಂತೆ. ಅದರಲ್ಲಿ ವ್ಯರ್ಥಕರ್ಮ ಮಾಡೋಕ್ಕೂ ಒಬ್ಬ ಅಭಿಮಾನಿ ದೇವತೆ ಅಂತೆ. ಸುಮ್ಮನೆ ವೇಸ್ಟ್ ಕೆಲಸ ಮಾಡ್ತಾ ಇರೋ ಅದಕ್ಕೊಬ್ಬ ದೇವತೆ ಅವನು ಕಳಿಸಿದಾರಂತೆ. ನೀನು ಹೋಗ್ಬಿಟ್ಟು ಅವನಿಗೆ ವ್ಯರ್ಥಕರ್ಮ ಮಾಡೋಕ್ಕೆ ಹೇಳು, ಜಪ ಗಿಪ ಮಾಡ್ತಾ ಇದ್ದಾನೆ, ಅದು ಬಿಟ್ಟು ಏನೋ ವ್ಯರ್ಥಕರ್ಮ ಏನಿದೆ ಅದನ್ನು ಮಾಡೋಕ್ಕೆ ಹೇಳು ಅಂತ. ಎಷ್ಟೋ ಚಾಪೆ ಮೇಲೆ ಕೂತಿರ್ತಾರೆ, ಸುಮ್ಮನೆ ಚಾಪೆ ಕಡ್ಡಿ ಕಿಳಿತಾ ಇರ್ತಾರೆ. ಇನ್ನು ಕೆಲವರು ಪೇಪರ್ ತೊಗೊಂಡ್ರೆ ಪೇಪರ್ ಹರಿತಾ ಕೂತಿರ್ತಾರೆ. ಅಂದರೆ ವ್ಯರ್ಥಕರ್ಮ. ಅವ್ರ ಕೈ ಸುಮ್ಮನಿರಲ್ಲ, ಏನಾದರೂ ಪ್ರಯೋಜನಕ್ಕೆ ಬರದೇ ಇರೋ ಕೆಲಸ ಅದೆಲ್ಲ ಮಾಡಬೇಕು. ಹೀಗೆ ಕೆಳಗಡೆ ಬಿದ್ದಿರೋ ಅಕ್ಕಿನೆಲ್ಲ ತೆಗೆದು ಮೊರದಲ್ಲಿ ಹಾಕಿಡೋದು, ಆ ಮೊರ ಅಡ್ಡ ದಿಡ್ಡಿ ಇಡೋದು, ಅದು ಮಗಚ್ಕೊಂಡು ಮತ್ತೆ ಕೆಳಗಡೆ ಬೀಳುತ್ತೆ, ಇನ್ನೊಂದು ಸತಿ ಕೆಲಸ ಮಾಡೋದು. ಅವ್ರಿಗೆ ವ್ಯರ್ಥಕರ್ಮ, ಅದಕ್ಕೆ ಒಂದು ಅಭಿಮಾನಿ ದೇವತೆ ಅಂತೆ. ಈ ಸ್ಲಮ್ ಡಿಪಾರ್ಟ್ಮೆಂಟ್ಗೆ ಒಬ್ಬರು ಪ್ರೆಸಿಡೆಂಟ್ ಅಂತ ಇರ್ತಾರಲ್ಲ, ಆ ಥರ ವ್ಯರ್ಥಕರ್ಮಕ್ಕೂ ಅವರನ್ನು ಕಳಿಸಿದಾನಂತೆ. ಏನಾದರೂ ವ್ಯರ್ಥಕರ್ಮ ಮಾಡೋಕ್ಕೆ ಹೇಳು, ಒಳ್ಳೆ ಕೆಲಸ ಮಾಡೋದನ್ನು ನಿಲ್ಲಿಸ್ಲಿ ಅಂತ. ಅವರು ಬಂದಿದ್ದಾರೆ, ಮದಕ್ಕೆ ಅಭಿಮಾನಿ ದೇವತೆ. ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ರೆ ಸಾಕು ನಮಗೆ. ಎಷ್ಟು ಮಾಡಿಬಿಟ್ಟೆ ಪ್ರಾಯಶಃ ದೊಡ್ಡ ದೊಡ್ಡ ಆಚಾರ್ಯರು ಕೂಡ ಇಷ್ಟು ಮಾಡಲ್ಲ ಈ ಕಲಿಯುಗದಲ್ಲಿ. ನಾನು ಮಾಡಿಬಿಟ್ಟೆ ಅಂತ ಆಗಲೇ ಬಂದ್ಬಿಡುತ್ತೆ. ಆ ಮದದಿಂದಲೇ ಎಲ್ಲ ನಾಶ ಆಗಿಬಿಡುತ್ತೆ. ಆ ಅಭಿಮಾನಿ ದೇವತೆಯನ್ನು ಕಳಿಸ್ತಾ ಇದ್ದಾನೆ, ಮನ್ಮಥನನ್ನು ಕಳಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅವರೆಲ್ಲರೂ ಬಂದ್ಬಿಟ್ಟು ಏನು ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದಾರಂದರೆ ಅವನ ಆಶ್ರಮಕ್ಕೆ ಬಂದಿದ್ದಾರೆ. ಮಾರ್ಕಂಡೇಯ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ಆಶ್ರಮಕ್ಕೆ ಬಂದ್ಬಿಟ್ಟು ಏನಾದರೂ ಮಾಡಿ ತಪಸ್ಸು ನಿಲ್ಲಿಸಬೇಕು, ಆಗ ಇಂದ್ರದೇವರು ನಮ್ಮನ್ನು ಭೇಷ್ ಅಂತ ಕರೀತಾರೆ ಅಂದ್ಬಿಟ್ಟು ತಿಳ್ಕೊಂಡು ಬಂದಿದ್ದಾರೆ. ಆ ಹಿಮಾಲಯ ಪರ್ವತದ ಉತ್ತರ ಪಾರ್ಶ್ವ ಅಲ್ಲಿ ಮಾರ್ಕಂಡೇಯ ಋಷಿಗಳ ಆಶ್ರಮ ಇತ್ತಂತೆ. ಅಲ್ಲ, ಎಂಥ ವೇದವ್ಯಾಸರು ಆಶ್ರಮ ಇತ್ತು ಅಂತ ಅಷ್ಟೇ ಹೇಳಲ್ಲ, ಎಲ್ಲಿತ್ತು, ಯಾವ ದಿಕ್ಕಲ್ಲಿತ್ತು ಅದೆಲ್ಲ ಹೇಳ್ತಾರೆ. ಅಲ್ಲಿತ್ತು. ಅಲ್ಲಿ ಏನಾಗುತ್ತೆ, ಉತ್ತರ ಪಾರ್ಶ್ವದಲ್ಲಿ ಪುಷ್ಪಭದ್ರಾ ನದಿ ಅಂತ ಹರಿತಾ ಇದೆ. ಅಲ್ಲಿ ಏನಾಗಿದೆ, ಚಿತ್ರ ಅಂತ ಒಂದು ಶಿಲೆ, ಅಲ್ಲಿ ಏನಂದರೆ ನಿಂತುಕೊಂಡು ತಪಸ್ಸು ಮಾಡ್ತಾ ಇದ್ದಾರಂತೆ ಮಾರ್ಕಂಡೇಯ ಋಷಿಗಳು. ಅಲ್ಲಿಗೆ ಇವ್ರನ್ನೆಲ್ಲ ಕಳಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆ ಮನ್ಮಥನ ಪ್ರವೇಶ ಆಗಿದೆ. ಅದೇ ರೀತಿ ವಸಂತ ಋತುವಿನ ಅಭಿಮಾನಿ ದೇವತೆ ಅವನು ಕೂಡ ಬರ್ತಕ್ಕಂಥವನಾಗಿದ್ದಾನೆ. ಆ ಸ್ತ್ರೀಯರೆಲ್ಲ ನರ್ತನ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಗ ಮನ್ಮಥ ಏನು ಮಾಡ್ತಾನೆ, ಇದೇ ಒಳ್ಳೆಯ ಸಮಯ ಅಂದ್ಬಿಟ್ಟು ಆ ಬಿಲ್ಲು ಬಾಣಗಳನ್ನು ಧರಿಸಿ ಏನಾಗ್ತಾನಂದರೆ ಅಲ್ಲಿ ಎದುರುಗಡೆ ಬಂದು ಇವನಲ್ಲಿ ಬಾಣ ಪ್ರಯೋಗ ಮಾಡಬೇಕು ಅಂಥೇಳಿ ನಿಂತ್ಕೊಳ್ತಾ ಇರ್ತಕ್ಕಂಥವನಾಗ್ತಾನಂತೆ. ಏನೋ ಅವ್ರು ಕುಣಿತಾ ಇದ್ರು, ಇವ್ರು ಕುಣಿತಾ ಇದ್ರು, ಅವ್ರು ಹಾಡು ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಅಂತ ಅಂದ್ಕೊಂಡ್ಬಿಡ್ತೇವೆ. ಎಷ್ಟೋ ಜನರು ಮನೆಗೆ ಹೋದರೆ ದೊಡ್ಡ ದೊಡ್ಡ ಆಚಾರವಂತರು ಅಂತ ಹೇಳೋದು ಮೊಗಟ ಎಲ್ಲ ಉಟ್ಕೊಂಡಿರ್ತಾರೆ. ಉಟ್ಕೊಂಡು ಏನು ಮಾಡ್ತಿರ್ತಾರೆ ಅಂದರೆ TV ಸೀರಿಯಲ್ ನೋಡ್ತಾ ಇರ್ತಾರೆ. ಅಲ್ಲ, ಸಂಧ್ಯಾಕಾಲದಲ್ಲಿ ಸಂಧ್ಯಾವನ್ನೇ ಬಿಟ್ಬಿಟ್ಟಿರ್ತಾರೆ. TV ಸೀರಿಯಲ್ ಎಲ್ಲ 8:30 ಆದಮೇಲೆ ಸಂಧ್ಯಾವನ್ನೇ ಏನದು, ತಕ್ಷಣ ರಾತ್ರಿ ಊಟಕ್ಕೆ ಕೂತ್ಕೊಳ್ಳಿ ಅಂದಾಗ ಇದೊಂದು ಬೇರೆ ಗೋಳು, ಸರಿ ಬೇಡ ಬಿಡು ಅಂದ್ಬಿಟ್ಟು ಏನು ಮಾಡ್ತಾರೆ, ಊಟಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಅಲ್ಲ, ಕುಡಿತಾ ಇರೋದೇ ನಿಷಿದ್ಧ ಕಾಪಿ, ಅದಕ್ಕೆ ಬೆಳ್ಳಿ ಲೋಟ ಇಟ್ಕೊಳ್ಳೋದು. ಅಲ್ಲ, ಕುಡಿಯೋದೇ ನಿಷಿದ್ಧ ಕಾಪಿ, ಕುಡಿಬಾರ್ದು, ಅದಕ್ಕೆ ಬೆಳ್ಳಿ ಲೋಟ ಇಟ್ಕೊಳ್ಳೋದು. ಮೊಗಟ ಗಿಟ ಉಟ್ಕೊಂಡು ಏನು ಮಾಡಬೇಕು,
ಭಗವಂತನ ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಸ್ತೋತ್ರ ಪಾರಾಯಣ ಮೊದಲಾದವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಟಿ ವಿ ಸೀರಿಯಲ್ ನೋಡ್ತಾ ಕೂತಿರೋದು. ಇಡೀ ಒಂದೊಂದಾದ್ಮೇಲೆ ಒಂದೊಂದು ಈ ಥರ ನೋಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಇದಕ್ಕೆ ಯಾಕೆ ಬೇಕು? ಅವ್ರು ನೋಡ್ತಾ ಇರೋದೇನು? ಕುಣಿತ, ಹಾಡು, ಇಷ್ಟೇ. ಇಲ್ಲಿ ಇವನು ಮನ್ಮಥ ಕಳಿಸ್ಬೇಕಾಗಿತ್ತು, ಆಗ ನೋಡಬೇಕಾಗಿತ್ತು. ಎಲ್ಲರೂ ಟಿ ವಿಲೇ ಚಾನೆಲ್ ಆನ್ ಮಾಡಿಕೊಂಡೇ ನೋಡ್ತಾ ಇರ್ತಾರೆ ಅಲ್ವಾ? ಅಷ್ಟೇ. ಅದೇ ಆ ಹಾಡು ಕುಣಿತ ಇದೇ ಇರೋದು. ಅದರಲ್ಲಿ ನೋಡ್ತಾ ಏನು ಮಾಡ್ತಾ ಸಂಧ್ಯಾ ಮನೆಯೆಲ್ಲ ಬಿಟ್ಟೇ ಬಿಟ್ಟಿರ್ತಾರೆ ಇವರು. ಆದ್ದರಿಂದ ಅವನು ಅಲ್ಲೆಲ್ಲ ಕಳಿಸ್ತಾನೆ ಅಂದರೆ ಸತ್ಯವಾಗಿರ್ತಕ್ಕಂಥ ಸಂಗತಿನೇ. ಅದನ್ನು ಕಳಿಸಿರ್ತಕ್ಕಂಥವ್ರಾಗಿದ್ದಾರೆ. ಆ ಹೂಬಾಣವನ್ನೆಲ್ಲ ಅವನು ಬಿಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಸರ್ವಂ ತತ್ರ ಅಭವನ್ಮೋಘಂ ಅನೀಶಸ್ಯ ಯಥಾ ಉದ್ಯಮ. ಅವನ್ನ ಉದ್ರೇಕಗೊಳಿಸಬೇಕು ಅಂತ ಏನೇನು ಇಂದ್ರದೇವರು ಪ್ರಯತ್ನ ಪಟ್ಟರೋ ಅದೆಲ್ಲ ವ್ಯರ್ಥ ಆಯ್ತಂತೆ. ಯಾಕಂದರೆ ಒಂದು ಮನುಷ್ಯನಿಗೆ ಏನಾದರೂ ಒಂದು ಸತಿ ಅವನು ಆಸ್ಪತ್ರೆಗೆ ಹೋಗ್ಬಿಟ್ಟು ICUಗೆ ಹೋಗ್ಬಿಟ್ಟು ಬಂದುಬಿಟ್ರೆ ಮರಣದ ಹೊಡೆತ ಅಂದರೆ ಏನು, ಅದರಿಂದ ಉಳಿದವರಿಗೆ ಎಂತೆಂಥ ಆತಂಕಗಳಾಗುತ್ತೆ ಅನ್ನೋದು ಏನಾದರೂ ಅವನಿಗೆ ವಿವೇಕಿ ಆದವನಿಗೆ ಸರಿಯಾಗಿ ಗೊತ್ತಾಗ್ಬಿಟ್ರೆ ಅವನು ಮತ್ತೆ ಮೋಜು ಮೊದಲಾದವ್ರ ಕಡೆ ಮುಖ ಮಾಡಲ್ಲ. ನನ್ನ ಜೀವನ ಸಾರ್ಥಕ ಪಡಿಸ್ಕೋಬೇಕು, ಸದ್ಯ ಇಷ್ಟ ಆದರೂ ಇದೆಯಲ್ಲ, ಅದರಿಂದ ನಾನು ಸಮಯ ವ್ಯರ್ಥ ಮಾಡಬಾರ್ದು ಅಂತ ಏನಾದರೂ ಮಾಡಿ ಏನು ಮಾಡ್ತಾನೆ, ಸಾಧನೆಗೆ ತೊಡಗ್ತಾನೆ. ಅದು ಒಂದು ಸಂದರ್ಭದಲ್ಲಿ ಏನಾಗಬೇಕಂದ್ರೆ ಅದೊಂದೊಂದು ಸತಿ ವರ. ಅಂದರೆ ಕೈ ಕಾಲುಗಳು ನಿಶ್ಚೇಷ್ಟೆ ಆಗೋದು, ಅದಾಗೋದು ಒಂದು ಸತಿ ವರ. ಯಾಕಂದರೆ ಎಚ್ಚರಿಕೆ ಬರುತ್ತೆ. ಸದ್ಯ ಏನಪ್ಪ ನಾ ಇನ್ನು ಎಚ್ಚರದಲ್ಲಿ ಇರಬೇಕು, ಇನ್ನು ಹೇಗೆ ಅಂತ ಬರುತ್ತೆ. ಏನಾಯಿತು ಮಾರ್ಕಂಡೇಯ ಋಷಿಗಳಿಗಂದರೆ ನಾನು ಭಗವಂತನ ಮಹಿಮೆ ತಿಳ್ಕೋಬೇಕು, ಅದ್ರ ಮುಂದೆ ಯಾವುದು ದೊಡ್ಡದಲ್ಲ ಅಂತ ನಿಶ್ಚಯದಿಂದ ಅವರು ತಪಸ್ಸು ಮಾಡ್ತಾ ಇದ್ದಾರೆ. ಇಂದ್ರದೇವರು ಯಾರ್ಯಾರನ್ನು ಕಳಿಸಿ ವಿಘ್ನ ಉಂಟು ಮಾಡಿದರೂ ಕೂಡ ಆ ಮಾರ್ಕಂಡೇಯರ ಋಷಿಗಳ ಮನಸ್ಸು ಏನಿದೆ ಅದು ಅಲ್ಲೋಲ ಕಲ್ಲೋಲ ಆಗಲಿಲ್ಲ. ಅವರೇ ಕುಣಿದು ಕುಣಿದು ಕುಪ್ಪಳಿಸ್ಬಿಟ್ಟು ಮಂಡಿ ನೋವು ಹತ್ಕೊಂಡ್ಬಿಟ್ಟು ಅಪ್ಸರ ಸ್ತ್ರೀಯರೇ ವಾಪಸ್ ಹೊಟ್ಟೋಗ್ಬಿಟ್ಟು ಇವನು ಅಲಗಾಡ್ಸಕ್ಕಾಗಲ್ಲ ಅಂಥೇಳಿ ಅವರೇ ವಾಪಸ್ಸು ಹೋಗ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಇದು ಮಾರ್ಕಂಡೇಯ ಋಷಿಗೆ ಗೊತ್ತಾಗಿದೆ. ಅವ್ರು ಕುಡಿಯೋದು, ಆ ಮೇಲೆ ಹೂ ಬೀಳೋದು, ತಂಗಾಳಿ ಬೀಸೋದು, ಅವರ ಗೆಜ್ಜೆ ಸದ್ದು ಅದೆಲ್ಲ ಮಾರ್ಕಂಡೇಯ ಋಷಿಗೆ ಗೊತ್ತಾಗಿದೆ. ಆಮೇಲೆ ಓದಿದ್ದಾರೆ ಇವನೇನು ಮಾಡೋಕ್ಕಾಗಲ್ಲ, ಇವನೇ ಗೆದ್ದುಬಿಟ್ಟ ಬಿಡು, ನಾವು ಸೋತೋದ್ವು ಅಂತ ಹೋಗಿದ್ದಾರೆ. ಹೋದರೂ ಕೂಡ ಮಾರ್ಕಂಡೇಯ ಋಷಿಗೆ ಅಹಂಕಾರ ಬರಲಿಲ್ಲ. ನಾನು ಗೆದ್ದುಬಿಟ್ಟೆ ನೋಡು, ಇಂದ್ರದೇವರನ್ನೇ ಸೋಲಿಸ್ಬಿಟ್ಟೆ, ನನ್ನ ತಪಸ್ಸು ಅಂದ್ರೇನು ಅಹಂಕಾರ ಬರಲಿಲ್ಲ. ಯಾಕಂದರೆ ಯಾರ್ಯಾರು ಎಷ್ಟೆಷ್ಟು ಸಾಧನೆ ಮಾಡಬೇಕು ಅಂತ ಭಗವಂತನ ಸಂಕಲ್ಪದಲ್ಲಿರುತ್ತೋ ಅಷ್ಟೇ ಸಾಧನೆ ಮಾಡೋದು. ಅದಕ್ಕಿಂತ ಒಂದು ಅಂಚು ಕೂಡ ಜಾಸ್ತಿ ಸಾಧನೆ ಮಾಡಲಿಕ್ಕಾಗಲ್ಲ. ಗೆದ್ದುಬಿಟ್ಟೆ ಬಿಡು, ಇವನೇ ಗೆದ್ದ ಅಂತ ಆ ಅಪ್ಸರ ಸ್ತ್ರೀಯರೆಲ್ಲ ಅಂದರೂ ಕೂಡ ಮಾರ್ಕಂಡೇಯ ಋಷಿಗಳು ಹತ್ಲ ಕಡೆ ಗಮನ ಕೊಡಲಿಲ್ವಂತೆ. ಯಾಕೆ ಅಂದರೆ ಎಷ್ಟೋ ಸಾತಿ ಯಾವುದೋ ಪ್ರಾಣಿನೋ ಹಾವನ್ನು ಹೊಡೆಯೋಕ್ಕೆ ಅಂತ ಹೋದಾಗೆಲ್ಲೋ ಔತ್ಕೊಂಡಿರುತ್ತೆ, ಕೋಲ್ ತೊಗೊಂಬಂದಿರ್ತಾರೆ, ಟಪ ಟಪ ಶಬ್ದ ಮಾಡಿರ್ತಾರೆ, ಕೂಕ್ಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆಮೇಲೆ ಯಾರೋ ಅಂತಾರೆ ಆ ಪ್ರಾಣಿ ಬಗ್ಗೆನೋ ಹಾವಿನ ಬಗ್ಗೆನೋ ಅದೆಲ್ಲ ಹೊಟ್ಟೋಗಿದೆ ಬಿಡು ಅಂತ ಅಂದ್ಬಿಟ್ಟು ನಾವೆಲ್ಲ ಹೋಗೋಣ ಬಾ, ಆಮೇಲೆ ಹತ್ಲ ಕಡೆಯಿಂದ ಬಂದಾಗ ಹೊಡೆಯೋಣ ಅಂತಾರೆ. ಆ ಪ್ರಾಣಿಗಳಿಗೂ ಈಗ ಬುದ್ಧಿಶಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಇವ್ರು ಹೋಗ್ತೀನಿ ಅಂತಾರೆ, ಹೋಗಿರಲ್ಲ, ರಾತ್ರಿ ತನಕ ಇಲ್ಲೇ ಇರೋಣ ಬಿಡು ಅಂತ ಅಲ್ಲೇ ಇರುತ್ತದು. ಇವರೇ ಆಮೇಲೆ ಕೋಲ್ ಹಿಡ್ಕೊಂಡು ಸುಸ್ತಾಗಿ ವಾಪಸ್ ಹೋಗ್ತಾರೆ. ಅದಕ್ಕೆ ಗೆದ್ದೆ ಅಂತ ಹೇಳಿಬಿಟ್ಟು ಆಮೇಲೆ ಮತ್ತೆ ಸೋಲ್ಸಿದ್ರೆ ಬೇಡ ಅಂತ ಚೂರು ಅಹಂಕಾರಕ್ಕೊಳಗಾಗಲಿಲ್ಲ ಮಾರ್ಕಂಡೇಯ ಋಷಿಗಳು. ನಾನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬೇಕು ಅಂತ ಹೇಳಿ ಇದು ಮಾಡ್ತಿದ್ದಾರೆ. ಆಮೇಲೆ ಇಂದ್ರದೇವರಿಗೆ ಆಶ್ಚರ್ಯ ಆಯ್ತಂತೆ. ಅಬ್ಬಬ್ಬ, ಈ ಥರ ತಪಸ್ಸು ಮಾಡೋರು ಇದ್ದಾರ, ಎಂತೆಂಥ ಭಗವದ್ಭಕ್ತರಿದ್ದಾರೆ ಅಂತ ಇಂದ್ರದೇವರಿಗೆ ಆಶ್ಚರ್ಯ ಆಯ್ತಂತೆ. ಅಂದರೆ ಅಭಿಪ್ರಾಯ ಇಷ್ಟೇ, ಇಂದ್ರದೇವರನ್ನು ಗೆದ್ದುಬಿಟ್ರು ಮಾರ್ಕಂಡೇಯ ಋಷಿಗಳು ಅಂತ ಅರ್ಥ ಅಲ್ಲ. ಇಂದ್ರದೇವರು ಮಾರ್ಕಂಡೇಯ ಋಷಿಗಳಿಗೆ ಕೀರ್ತಿ ಕೊಡಬೇಕು ಅಂತ ಪ್ರಯತ್ನ ಪಟ್ಟರು. ಎಲ್ಲಿ ದೇವತೆಗಳು ಪ್ರಯತ್ನ ಪಟ್ಟು ಸೋಲ್ತಾರೋ ಅಲ್ಲಿ ಆ ವ್ಯಕ್ತಿಗೆ ಕೀರ್ತಿ ಕೊಡಬೇಕು ಅಂತ ಅಭಿಪ್ರಾಯ. ಧ್ರುವ ಮಹಾರಾಜರ ಚರಿತ್ರೆಯ ಸಂದರ್ಭದಲ್ಲೂ ಕೂಡ ಎಲ್ಲ ದೇವತೆಗಳು ತೊಂದರೆ ಕೊಟ್ಟರು, ಆದರೂ ಧ್ರುವ ಮಹಾರಾಜರು ತಪಸ್ಸಿನಲ್ಲಿ ಗೆದ್ದರು ಅನ್ನುವಾಗ ಮಧ್ವಾಚಾರ್ಯರು ಪುರಾಣದ ಆಧಾರ ಕೊಟ್ಟು ಹೇಳ್ತಾರೆ, ಯತ್ರ ದೇವೈ ಕೃತೋ ವಿಘ್ನೇ ಖಂಡಿತೋ ನಪುಮಾನ್ ಭವೇತ್. ಎಲ್ಲಿ ದೇವತೆಗಳು ವಿಘ್ನವನ್ನು ಉಂಟು ಮಾಡಿದಾಗ ವ್ಯಕ್ತಿ ಸೋಲುವುದಿಲ್ಲವೋ ಅಲ್ಲಿ ಏನಂತಂದರೆ ಅವನಿಗೆ ಕೀರ್ತಿ ಬರಲಿ ಅಂತ ಮಾಡ್ತಾ ಇದ್ದಾರೆ. ಯಾಕಾಗ ಒಪ್ಪಬೇಕು ಅಂದರೆ ಅದಕ್ಕೆ ಮಧ್ವಾಚಾರ್ಯರು ವೇದವ್ಯಾಸರ ಮಾತನ್ನು ಕೊಟ್ಟೆ ಹೇಳ್ತಾರೆ, ಹೊರಗಡೆಯಿಂದ ಯಾಕೆ ವಿಘ್ನ ಉಂಟು ಮಾಡಬೇಕು, ಒಳಗಡೆನೇ ಮನಸ್ಸು ಚೇಂಜ್ ಮಾಡಿಬಿಡ್ಬೋದು ದೇವತೆಗಳು. ಏನು ದೇವರೋ ಏನು ದಿಂಡ್ರೋ, ಸುಮ್ಮನೆ ನಾವು ಅಂದ್ಕೊಳ್ತಾ ಇರೋದಷ್ಟೇ, ಆ ದೇವರು ಎಲ್ಲಿ ಒಲಿತಾನೆ ಅಂತ ಮನಸ್ಸಲ್ಲಿ ಮಾಡಿಬಿಡ್ಬೋದಾಗಿತ್ತು. ಒಳಗಡೆ ಮನಸ್ಸು ಚೇಂಜ್ ಮಾಡದೆ ಹೊರಗಡೆ ಮಾತ್ರ ಎನ್ವಿರಾನ್ಮೆಂಟ್ ಚೇಂಜ್ ಮಾಡ್ತಾ ಇದ್ದಾರೆ ಅಂದರೆ ಅದು ದೇವತೆಗಳು ಆಡ್ತಾ ಇರುವ ನಾಟಕ. ನೋಡಿ, ಎಷ್ಟೆಷ್ಟೋ ಸಂದರ್ಭಗಳಲ್ಲಿ
ದೊಡ್ಡ ಸಾಧಕರು ಅಂತ ಅನ್ನಿಸ್ಕೊಂಡವರು ಆಮೇಲೆ ಪೂರ ಆ ಮಾರ್ಗ ಬಿಟ್ಟು ಬೇರೆ ಮಾರ್ಗ ಕೊಟ್ಟೋಗ್ಬಿಟ್ಟಿರ್ತಾರೆ ಪೂರ. ಯಾಕೆಂದರೆ ಭಗವತ್ ಸಂಕಲ್ಪ ಇವು ಇಷ್ಟೇ ಮಾರ್ಗದಲ್ಲಿ ಹೋಗಬೇಕು, ಮುಂದೆ ಹೋಗಬಾರ್ದು ಅಂತ ಇತ್ತು. ಅದಕ್ಕೆ ಹೀಗಾಗ್ತಾ ಇದೆ. ಆಮೇಲೆ ಕಡೆಗೆ ಅವರು ತಪಸ್ಸು ಮಾಡ್ತಾನೇ ಇದ್ದಾರೆ. ಇಂದ್ರದೇವರು ಸೋತೋದ್ರು ಅಂದ್ರೆ ಅಷ್ಟು ಅಪಾರವಾದ ತಪಸ್ಸನ್ನು ಜಗತ್ತಿಗೆ ಖ್ಯಾತಿಗೊಳಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಎದುರುಗಡೆ ನರ ನಾರಾಯಣ ಆ ಪರ್ವತದಲ್ಲಿ ಇರತಕ್ಕಂಥ ದೇವತೆಗಳು ಆ ಇಬ್ಬರು ಕೂಡ ಏನು ಮಾಡಿದ್ದಾರಂದರೆ ಅನುಗ್ರಹಾಯ ಅವಿರಾಸಿ ನರನಾರಾಯಣೋ ಹರಿಹಿ ಅವರು ಆವಿರ್ಭಾವಗೊಳ್ತಾ ಇರತಕ್ಕಂಥವರಾಗಿದ್ದಾರೆ. ಒಳ್ಳೆಯ ಕಮಂಡಲು ದಂಡ ಮೊದಲಾದ ಧರಿಸಿ ವಲ್ಕಲವನ್ನು ಧರಿಸಿ ಏನೆಂದರೆ ಚತುರ್ಭುಜಗಳನ್ನು ಧರಿಸಿ ಅವರು ಎದುರುಗಡೆ ಪ್ರತ್ಯಕ್ಷ ಆಗ್ತಾ ಇರತಕ್ಕಂಥವರಾಗಿದ್ದಾರೆ. ಅದನ್ನು ನೋಡಿಬಿಟ್ಟ ಸಂತೋಷ ಆಗೋಯಿತು ಮಾರ್ಕಂಡೇಯ ಋಷಿಗಳಿಗೆ. ಯಾಕಂದರೆ ಅವ್ರಿಗೆ ಗೊತ್ತು ನಾವು ತಪಸ್ಸು ಮಾಡಿದ್ರೆ ಬರೋನಲ್ಲ, ಅವನು ಬಂದಿದ್ದಾನೆ ಅಂದರೆ ಅನುಗ್ರಹ ಮಾಡಕ್ಕೆ ಬಂದಿದ್ದಾನೆ ಅಂತ ಗೊತ್ತು. ಆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ, ನೋಡೋಕ್ಕಾಗ್ತಾ ಇಲ್ಲ. ಮೆಲ್ಲಗೆ ಎದ್ದು ಬಿಟ್ಟು ನಮೋ ನಮೋ ಇತೀಶಾನು ಬಭಾಷೆ ಗದ್ಗದಾಕ್ಷರಂ ಅವ್ರಿಗೆ ನಮಸ್ಕಾರ ಅಂತ ಹೇಳಿಬಿಟ್ಟು ಅರ್ಘ್ಯಪಾದ್ಯಗಳನ್ನೆಲ್ಲ ಕೊಡ್ತಕ್ಕಂಥವನಾಗ್ತಾನೆ. ಕೊಟ್ಟುಬಿಟ್ಟು ಹೇಳ್ತಾನೆ ಮಾರ್ಕಂಡೇಯ ಋಷಿಗಳು ವಿಶೇಷವಾಗಿ ಆ ನರನಾರಾಯಣರನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ಹೇಳ್ತಾರೆ, ಸ್ವಾಮಿ ಸ್ಯಂದಂತಿ ವೈ ತನುಭೃತಾಂ ಅಜ ಶರ್ವಯೋಶ್ಚ ಸ್ವಸ್ಯಾಪ್ಯತಾಪಿ ಭಜತಾಂ ಅಸಿ ಭಾವಬದ್ಧ. ಬ್ರಹ್ಮದೇವರು ರುದ್ರದೇವರು ಅವರ ಮಾತು ಅವರ ಮನಸ್ಸು ಇಂದ್ರಿಯ ಎಲ್ಲ ನೀನು ಪ್ರೇರಣೆ ಮಾಡಿದ್ರೆ ಆಗತ್ತೆ, ಇಲ್ಲದೆ ಇದ್ದರೆ ಇಲ್ಲ. ಯಾವುದೋ ಸಂದರ್ಭದಲ್ಲಿ ಶ್ರೀನಿವಾಸ ಕಲ್ಯಾಣದ ಸಂದರ್ಭದಲ್ಲಿ ಆ ಶ್ರೀನಿವಾಸ ದೇವರು ಆ ಬ್ರಹ್ಮದೇವರು ನೋಡಿಬಿಟ್ಟು ಗಳಗಳಗಳ ಅಂತ ಅಳ್ತಾರೆ. ನಿನಗೆ ಇಷ್ಟು ವರ್ಷ ಬರೋಕ್ಕೆ ಮನಸ್ಸು ಬರಲಿಲ್ವಲ್ಲ, ಈಗ ಬಂದ್ಯಾ ಅಂದ್ಬಿಟ್ಟು ಗಳಗಳ ಅಂತ ಅಳ್ತಾರೆ. ಅದನ್ನು ನೋಡಾದ್ಮೇಲೆ ಏನಾಯಿತು, ಬ್ರಹ್ಮದೇವರು ಹತ್ತರು, ನಿಮ್ಮನ್ನು ಇಷ್ಟು ವರ್ಷ ನೋಡೋಕ್ಕಾಗಿರಲಿಲ್ಲ ಅಂತೇಳಿ ಅವರು ಕೂಡ ಅಳ್ತರು. ಹತ್ತಾದ್ಮೇಲೆ ಬ್ರಹ್ಮದೇವರು ಹೇಳ್ತಾರೆ, ಶ್ರೀನಿವಾಸ ಹೇಳ್ತಾನೆ ಬ್ರಹ್ಮದೇವರಿಗೆ, ಅಲ್ಲ ನಾನು ಅಷ್ಟೊತ್ತಿಂದ ಅಳ್ತಾ ಇದ್ದೀನಿ, ನನ್ನ ಕಣ್ಣೀರು ಒರೆಸ್ಬೇಕೋ ಬೇಡವೋ ಅದು ನಿಂಗೆ ಗೊತ್ತಾಗಿಲ್ವಲ್ಲ ಅಂತಾನೆ. ಬ್ರಹ್ಮದೇವರು ಹಾಂ ಗೊತ್ತಾಯಿತು ಅಂತಾರೆ. ಆಗ ಏನು ಗೊತ್ತಾಯ್ತೋ ಏನೋ ಎಲ್ಲ ನಾನೇ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ಶ್ರೀನಿವಾಸ ಏನು ಮಾಡ್ತಾನೆ, ಆ ಬ್ರಹ್ಮದೇವರು ಕೈ ತೊಗೊಂಡ್ಬಿಟ್ಟು ಅವನೇ ತನ್ನ ಕಣ್ಣತ್ರ ಹೋಗಿ ಕಣ್ಣೀರು ಒರೆಸ್ಕೋತಾನೆ. ಅಂದರು ಮುಚ್ಚಟೆ ಮಾಡಿಸ್ಕೊಳ್ಳೋದು ಅಂತಾರಲ್ಲ, ಸುಮ್ಮನೆ ಉಪಚಾರ ಮಾಡಿಸ್ಕೊಳ್ಳೋದು ಅಂತ, ಆ ಥರ ಬ್ರಹ್ಮದೇವರ ಕೈ ತೊಗೊಂಡ್ಬಿಟ್ಟು ಈಗ ಅಂದ್ಕೊಂಡು ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾನೆ. ಯಾಕೆ ಹಾಗೆ ಮಾಡ್ತಾನೆ ಅಂದರೆ ಬ್ರಹ್ಮದೇವರಿಗೆ ಕೈ ಎತ್ತಕ್ಕಾಗಲ್ಲ. ಬ್ರಹ್ಮದೇವರಿಗೆ ಕೈ ಎತ್ತಬೇಕಾದ್ರೆ ಮನಸ್ಸು ಮಾಡಿದ್ರೆ ಮಾತ್ರ ಕೈ ಎತ್ತಕ್ಕಾಗತ್ತೆ, ಇಲ್ಲದೇ ಇದ್ರೆ ಬ್ರಹ್ಮದೇವರಿಗೂ ಕೈ ಎತ್ತಲಿಕ್ಕಾಗಲ್ಲ, ಬ್ರಹ್ಮದೇವರಿಗೂ ಕಣ್ಣೀರು ಒರೆಸಕ್ಕಾಗಲ್ಲ. ಅದು ಭಗವಂತ ಮನಸ್ಸು ಮಾಡಿದ್ರೆ ಮಾತ್ರ ಉಂಟು. ಅದಕ್ಕೆ ಭಗವಂತ ಏನು ಹೇಳ್ತಾನಂದರೆ, ಬಿಂಬರೂಪಿಯಾದ ನಾನು ಮಾಡಿದ್ರೆ ನಿನ್ನಲ್ಲಿ ಮಾಡೋಕ್ಕಾಗತ್ತೆ, ಇಲ್ಲದೇ ಇದ್ರಿಲ್ಲ, ಅದಕ್ಕೆಲ್ಲ ನಾನೇ ಮಾಡಬೇಕು, ಏನು ಮಕ್ಕಳೋ ಏನೋ ಅಂದ್ಬಿಟ್ಟು ಅವನೇ ಮಾಡ್ತಾ ಇದ್ದಾನೆ. ಕಣ್ಣೀರನ್ನು ಬ್ರಹ್ಮದೇವರ ಕೈಯಿಂದ ಒರೆಸ್ಕೋತಾ ಇದ್ದಾನೆ. ಅಂದರೆ ಬ್ರಹ್ಮದೇವರ ಕೈಕಾಲುಗಳು ಆಡಬೇಕಾದರೂ ಅದು ಭಗವಂತನದ್ದೇ ಸಂಕಲ್ಪ. ರುದ್ರದೇವರು ಅವರ ಮನಸ್ಸು ಅವರ ಮಾತು ಏನೇ ಬರಬೇಕಾದರೂ ಅದು ಭಗವಂತನದ್ದೇ ಸಂಕಲ್ಪ. ಇಷ್ಟು ಬ್ರಹ್ಮದೇವರು ರುದ್ರದೇವರು ಇದ್ದಾರೆ, ಅವರನ್ನು ದೈತ್ಯರೇನೋ ತಪಸ್ಸು ಮಾಡಿ ವರ ಪಡೀತಾರೆ. ವರ ಪಡೆದಾಗ ಅವರೇನಾದರೂ ಮೋಕ್ಷ ಕೇಳ್ಬಿಟ್ಟು ನಾನು ಮೋಕ್ಷ ಕೊಡ್ತೀನಿ ಅನ್ಬೋದಲ್ಲ, ಬ್ರಹ್ಮದೇವರಾಗಲಿ ಅನ್ನಲ್ಲ, ಏನಾದರೂ ಅನ್ನಲ್ಲ. ಯಾಕನ್ನಲ್ಲ? ಭಗವಂತನ ಸಂಕಲ್ಪ ಹೀಗಿದೆ. ಅದರಿಂದ ಯಾರೇ ಬಾಯಲ್ಲಿ ಮಾತು ಬಂದರೂ ಕೂಡ ಅದು ಭಗವಂತನದ್ದೇ ಮಾತು ಸ್ವಾಮಿ. ಆದ್ದರಿಂದ ನಿನ್ನ ಪ್ರೇರಣೆಯಿಂದಲೇ ನಮ್ಮ ಇಂದ್ರಿಯಗಳು ಕೂಡ ಸ್ಪಂದಿಸ್ತಾ ಇರತಕ್ಕಂಥದ್ದಾಗಿದೆ. ಆದರೂ ನೀನು ಬಂದಿಯಲ್ಲ, ನಾನು 6 ಮನ್ವಂತರ ತಪಸ್ಸು ಮಾಡಿದೆ, ಅದು ದೊಡ್ಡದಲ್ಲ, ನೀ ಬರಬೇಕು ಅಂತಿಲ್ಲ. ಯಾಕೆಂದರೆ ಕಾಣಿಸ್ಕೊಳ್ಳದೆ ಇರುವವನು ನೀನು ಮನಸ್ಸು ಮಾಡಿದ್ರೆ ಮಾತ್ರ ಕಾಣಿಸ್ಕೋಬೋದು, ಆದರೆ ನೀನು ಕಾಣಿಸ್ಕೊಂಡಿಯಲ್ಲ. ಸ್ವಸ್ಯಾಪಿ ಅಥಾಪಿ ಭಜತಾಂ ಅಸಿ ಭಾವಬದ್ಧ. ನಮ್ಮ ಪ್ರೀತಿಗೆ ನೀನು ಬಂದಿರತಕ್ಕಂಥವನಾಗಿದ್ಯಾ, ನಿನಗೆ ನಮಸ್ಕಾರ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾರೆ, ಸ್ವಾಮಿ ಈ ಜಗತ್ ಸೃಷ್ಟಿ ಮಾಡೋನೂ ನೀನೇ, ಸಂಹಾರ ಮಾಡುವವನೂ ನೀನೇ, ಆದ್ದರಿಂದ ನಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಮಾರ್ಕಂಡೇಯ ಋಷಿಗಳು. ಅದು ಹೇಳ್ತಾ ಹೇಳ್ತಾ ಭಗವಂತನ ಮಹಿಮೆ ನೋಡಿ ಅವ್ರಿಗೆ ಆಶ್ಚರ್ಯ ಆಗತ್ತಂತೆ. ಏನಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡುವವನು ಅವನೇ, ಸಂಹಾರ ಮಾಡುವವನು ಅವನೇ. ಈಗ ನಾವೇ ಕಟ್ಟಿದ ಮನೇನ ಏನಂದರೆ ನಮ್ಮೆದುರುಗಡೆನೇ ಯಾರೋ ಬೇರೆಯವರು ಆ ಮನೇನ ದುಡ್ಡು ತೊಗೊಂಡು ಹೊಡೀತಾ ಇದ್ದಾರೆ ಅಂದರೆ ನಮಗೇನೋ ಒಂಥರ ದುಃಖ ಆಗುತ್ತೆ. ಎಷ್ಟು ಚೆನ್ನಾಗಿ ಕಟ್ಟಿದ್ವು, ಹೇಗಿಟ್ಟಿದ್ವು, ನೋಡು ಹೇಗದನ್ನು ಹಾಳು ಮಾಡ್ತಿದ್ದಾರೆ, ಏನು ಇನ್ನೊಂದು ಕಟ್ತಾರಂತೆ, ಎಷ್ಟು ಚೆನ್ನಾಗಿತ್ತು ಅಂತೆಲ್ಲ ಅಂದ್ಕೊಳ್ತೇವೆ. ತಾನೇ ಸೃಷ್ಟಿ ಮಾಡ್ತಾನೆ, ತಾನೇ ಏನು ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಸೃಷ್ಟಿ ಮಾಡ್ತೀನಿ ಅಂತ ಅಹಂಕಾರ ಇಲ್ಲ,
ಸಂಹಾರ ಮಾಡ್ತಾ ಇದ್ದೀನಲ್ಲ ಅಂತ ಬೇಸರ ಇಲ್ಲ, ಆನಂದವಾಗಿ ಅದನ್ನು ಮಾಡ್ತಾನೆ. ಅದಕ್ಕೆ ಆ ವೇದಗಳಲ್ಲೇ ಆ ಉದಾಹರಣೆ ಕೊಡ್ತಾ ಇದ್ದಾರೆ ಮಾರ್ಕಂಡೇಯ ಋಷಿಗಳು. ಅದರಿಂದಲೇ ಹೇಳ್ತಾ ಇದ್ದಾರೆ ಏನಂದರೆ, ಆ ಜೇಡರ ಹುಳು ಉಂಟಲ್ಲ, ಅದು ತನ್ನ ದೇಹದ ಮಲದಿಂದ ಏನು ಮಾಡುತ್ತೆ ಅಂದರೆ ಆ ಜೇಡರ ಬಲೆ ಅಂತೆಲ್ಲ ಕಟ್ಟುತ್ತೆ. ಮತ್ತು ಆಮೇಲೆ ಏನು ಮಾಡುತ್ತೆ ಅಂದರೆ ಅದನ್ನೇ ನುಂಗುವ ಹಾಗೆ ಮಾಡಿಕೊಂಡು ಅದನ್ನು ಇಲ್ಲ ಅಂತ ಮಾಡುತ್ತೆ. ಹಾಗೆ ಏನು ಮಾಡ್ತಾನೆ ಭಗವಂತ, ತನ್ನ ದೇಹದ ಒಳಗಡೆ ಇರುವ ಆ ಸಂಹಾರ ಕಾಲದಲ್ಲಿ ಇರತಕ್ಕಂಥ ಪ್ರಕೃತಿಯನ್ನು ಹೊರಗಡೆ ಎಲ್ಲ ಸೃಷ್ಟಿ ಮಾಡ್ತಾನೆ. ಸಾಕು ಅಂದಮೇಲೆ ಹಾಗೆ ಅದೆಲ್ಲವನ್ನು ನುಂಗಿ ಏನು ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಸೃಷ್ಟಿನೂ ಮಾಡೋನು ನೀನೇ, ಸಂಹಾರ ಮಾಡೋನು ನೀನೇ. ಉಳಿದೋರಿಗೆ ಸಾಧ್ಯನ? ನಮ್ಮ ಮನೇಲಿ ನಾವೇ ಮರ ನೆಡ್ತೀವಿ, ಅದನ್ನು ಕತ್ತರಿಸೋಕ್ಕಾಗತ್ತಾ? ಅದನ್ನು ಕತ್ತರಿಸಿದ್ರೆ ಮರ ಕತ್ತರಿಸ್ತಾ ಇದ್ದಾರೆ ಅಂಥೇಳಿ ನಮ್ಮ ಮೇಲೆ ಉಳಿದೋರು ಕೇಸ್ ಹಾಕ್ಬೋದು. ನಮ್ಮ ಮಗು ನಾವೇ ಸೃಷ್ಟಿ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ನಮ್ಮ ಮಗುನ ಕೊಲ್ಲಕ್ಕಾಗತ್ತಾ? ನಮ್ಮ ಮಗುನ ಕೊಲ್ಲಕ್ಕಾಗಲ್ಲ, ಕೊಂದರೆ ಅದು ಅಪರಾಧ ಆಗತ್ತೆ. ಎಂಥ ಭಗವಂತ, ಏನವನ ಲೀಲೆ! ಅವನೇ ಸೃಷ್ಟಿ ಮಾಡ್ತಾನೆ, ಅವನೇ ಆ ಸಂಹಾರವನ್ನು ಮಾಡ್ತಾ ಇರ್ತಕ್ಕಂಥವನಾಗ್ತಾನೆ. ಅದನ್ನು ಹೇಳ್ತಾ, ಯದ್ವೈಸ್ತುವಂತಿ ನಿನಮಂತಿ ಯುಜಂತ್ಯಭೀಕ್ಷ್ಣಂ ಧ್ಯಾಯಂತಿ ವೇದ ಹೃದಯ ಮುನಯಸ್ತದಾಪ್ತ್ಯೈ. ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗ್ತಾರೆ ಅಂತ ಹೇಳಿ, ಆದ್ದರಿಂದ ಈ ರೀತಿಯಾಗಿ ಇರತಕ್ಕಂಥ ಕಾಲಸ್ವರೂಪಿಯಾಗಿರ್ತಕ್ಕಂಥ ನಿನಗೆ ಎಲ್ಲರೂ ಹೆದರ್ತಾರೆ. ಯಾರೋ ಒಬ್ರಿಗೇನೆ ತುಂಬ ವಯಸ್ಸಾಯಿತು, ನಾನು ಯಾವಾಗ ಹೋಗ್ತೀನೋ ಅಂದಾಗ ಕಾಲಸ್ವರೂಪಿಯಾಗಿರ್ತಕ್ಕಂಥವ್ರಿಗೆ ಗಡ 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 ನಡುಕ್ತಾರೆ. ನಾನು ಯಾವಾಗ ಹೊಟ್ಟೋಗ್ತೀನೋ ಏನೋ, ಏನಾಗೋಗುತ್ತೋ ಏನೋ, ಸದ್ಯ ಹೋದರೆ ಸರಿ, ಹೋಗದೆ ಏನಾದರೂ ಪರಾಧೀನ ಆಗಿಬಿಟ್ರೆ ಏನು ಮಾಡೋದು, ಇನ್ನೊಂದೇನಾದ್ರು ಬಂದುಬಿಟ್ರೆ ಏನಾಗೋದು ಅಂತ ಗಡ 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 ಅಂತ ನಡುಗ್ತಾ ಇರ್ತಾರೆ. ಸ್ವಾಮಿ, ಅವರೇನು ನಡುಗ್ತಾರೆ ಅಂತ ಏನು ಹೇಳೋದು? ಚಿರಂಜೀವಿ, ಜಗತ್ತಿನ ಪಿತಾಮಹ ಅಂತೆಲ್ಲ ಅನಿಸ್ಕೊಂಡಿದ್ದಾರಲ್ಲ ಬ್ರಹ್ಮದೇವರು, ಅವರು ಗಡ 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 ನಡುಗ್ತಾರೆ. ಯಾಕೆಂದರೆ ಅವ್ರಿಗೂ ಕೂಡ ಏನಂದರೆ ಆ 864 ಕೋಟಿ ವರ್ಷಗಳು, ಹಾಗೆ 30 × 30 ಮತ್ತು × 360 ಅಷ್ಟು ದಿವಸಗಳು ಕಳೆದಾಗ ಅವರೂ ಕೂಡ ನಾಶ ಹೊಂದಬೇಕು. × 100 ಅಷ್ಟು ದಿವಸಗಳು ಕಳೆದಾಗ ಅವರೂ ಕೂಡ ನಾಶ ಹೊಂದಬೇಕು. ಅಂದರೆ ಕಾಲರೂಪಿಯಾಗಿರ್ತಕ್ಕಂಥ ಭಗವಂತನಿಗೆ ಆ ಬ್ರಹ್ಮದೇವರು ನಡುಗ್ತಾರೆ. ಆದಮೇಲೆ ನಾವು ನಮ್ಮ ಕಾಲ ಸರಿ ಇಲ್ಲ, ನಮ್ಮ ಕಾಲ ಆಗೋಗ್ತಾ ಇದೆ ಅಂತ ನಾವು ನಡುಗೋದೇನು ವ್ಯತ್ಯಾಸ ಸ್ವಾಮಿ? ಜಗತ್ತೆಲ್ಲ ನಡುಗೋದು ಕಾಲರೂಪಿಯಾಗಿರ್ತಕ್ಕಂಥ ನಿನಗೆ ಅಂತ ಹೇಳಿಬಿಟ್ಟು ನಿನ್ನ ಪಾದ ಮೂಲವನ್ನು ಭಜಿಸಿದ್ರೆ ಮಾತ್ರ ನಮಗೆಲ್ಲ ಇಷ್ಟಾರ್ಥಗಳು ಕೂಡ ಈಡೇರ್ತಾ ಇರ್ತಕ್ಕಂಥದ್ದಾಗತ್ತೆ. ತಸ್ಮೈ ನಮೋ ಭಗವತೆ ಪುರುಷಾಯ ಭೂಮ್ನೆ ವಿಶ್ವಾಯ ವಿಶ್ವಗುರವೇ ಪರದೇವತಾಯೈ ನಾರಾಯಣಾಯ ಋಷಯೇ ಚ ನರೋತ್ತಮಾಯ ಹಂಸಾಯ ಸಂಯತಗಿರೇ ನಿಗಮೇಶ್ವರಾಯ ಅಂತ ಹೇಳಿ, ಇಂತಹ ವೇದಾಧಿಪತಿಯಾಗಿರ್ತಕ್ಕಂಥ ಭಗವಂತನೇ ಹಂಸಾಯ ಸಂಯತಗಿರೇ ನಿಗಮೇಶ್ವರಾಯ, ನಿಗಮೇಶ್ವರನಾದ ನಿನಗೆ ನನ್ನ ನಮಸ್ಕಾರ ಅಂತ ಹೇಳಿಬಿಟ್ಟು ಮಾರ್ಕಂಡೇಯ ಋಷಿಗಳು ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗುತ್ತಾರೆ. ನಾರಾಯಣ ನರಸಕಃ. ನಾವು ಸ್ತೋತ್ರ ಜ್ಞಾನದಿಂದ ಮಾಡಿದ್ರೆ ಭಗವಂತನಿಗೆ ಪ್ರೀತಿ ಆಗುತ್ತೆ. ಇಲ್ಲದೆ ಇದ್ದರೆ ಏನೋ ಸ್ತೋತ್ರ ಮಾಡಿದ್ರೆ ಏನೋ ಹೇಳ್ಕೊತಾ ಇದ್ದಾನೆ, ಏನೋ ಒದರ್ತಾ ಇದ್ದಾನೆ ಅಂತ ಆಗತ್ತೆ ವಿನಃ ಭಗವಂತನಿಗೆ ಪ್ರೀತಿ ಆಗಲ್ಲ. ಭಗವಂತ ಎದುರುಗಡೆ ಬಂದು ನಿಂತಿದ್ದಾನೆ, ಆಗಲೇ ಪ್ರೀತನಾಗ್ಬಿಟ್ಟಿದ್ದಾನೆ. ಇನ್ನು ಸ್ತೋತ್ರವನ್ನು ವೇದ ಸಾಹಿತ್ಯದ ಮೂಲಕ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಭಗವಂತನಿಗೆ ತುಂಬ ಸಂತೋಷ ಆಯಿತು. ಅವನು ಹೇಳ್ತಾನೆ, ವರಂ ಪ್ರತೀಚ್ಛ ಭದ್ರಂತೆ ವರದೇಶಾತ್ ಅಭೀಪ್ಸಿತಂ. ನಿಂಗೇನು ಬೇಕು ವರ ಕೇಳು, ಕೊಟ್ಬಿಡ್ತೀನಿ ಅಂತ ಭಗವಂತ ಅಂತಾನೆ. ಈ ಮಾತನ್ನು ಯಾವ ದೇವತೆಯೂ ಹೇಳಲ್ಲ ಅಲ್ವಾ? ಏನೋ ಮಗ ಮೊಮ್ಮಗ ತುಂಬ ಬೇಕಾದವರಿಗೆ ಬ್ಲ್ಯಾಂಕ್ ಚೆಕ್ ಕೊಡ್ತಾರೆ ವಿನಃ ಉಳಿದವ್ರಿಗೆ ಕೊಡಲ್ಲ. ಎಷ್ಟು ಬೇಕು ಹೇಳು, ಬರೆದು ಬಿಡ್ತೀನಿ ಅಂತಂತಾರೆ. ಯಾವ ದೇವತೆ ಆಗಲಿ ನಿಂಗೇನು ಬೇಕು ಕೇಳು ಅನ್ನಲ್ಲ. ಇನ್ನು ರುದ್ರದೇವರು ಹೇಳ್ತಾರೆ, ಮೋಕ್ಷ ಬಿಟ್ಟು ಏನು ಬೇಕು ಕೇಳು ಅಂತಾರೆ. ಏನು ಬೇಕಾದರೂ ಕೇಳು ಅನ್ನಲ್ಲ, ಭಗವಂತ ಮಾತ್ರ ಹೇಳೋದು. ಆದರೆ ಹೇಳ್ತಾನೆ, ನಿಂಗೇನು ಬೇಕಾದರೂ ಕೇಳು, ನಾನು ಕೊಡ್ತೇನೆ ಅಂತಾನೆ ಭಗವಂತ. ಅದಕ್ಕೆ ಅವನ್ನ ಸರ್ವೋತ್ತಮ ಅಂತ ಜ್ಞಾನಿಗಳು ಕರೀತಾ ಇರ್ತಕ್ಕಂಥವ್ರಾಗಿದ್ದಾರೆ. ಏನು ಬೇಕು ಕೇಳು ಅಂದರೆ ಅದಕ್ಕೆ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ಸ್ವಾಮಿ ಏನು ಬೇಕು ಕೇಳು ಅಂದ್ಯಲ್ಲ, ಈಗಾಗಲೇ ಕೊಡಬೇಕಾದ ಕೊಟ್ಬಿಟ್ಟಿದ್ಯಾ, ಇನ್ನೇನು ಕೇಳಲಿ ನಾನು? ಎಷ್ಟೋ ಸಂದರ್ಭದಲ್ಲಿ ಊಟ ಆದಮೇಲೆ ಇನ್ನೇನು ಬೇಕು ಇನ್ನೇನು ಬೇಕು ಅಂತಾರೆ. ಇನ್ನೇನು ಬೇಕು ಸದ್ಯ ಊಟ ಆಗಿದೆಯಲ್ಲ, ಏನು ಬೇಡ ಬಿಡಿ ಅಂತ ಹೇಳ್ತಾರೆ. ಯಾಕಂದರೆ ಹೊಟ್ಟೆ ತುಂಬ ಊಟ ಆಗಿಬಿಟ್ರೆ ಆಮೇಲೆ ಏನು ಬೇಡ. ಇನ್ನು ಕೆಲವರು ಸುಮ್ಮನೆ ಅಸೂಯೆಗೋಸ್ಕರ ಯಾರು ಅವ್ರ ಕಡೆಯವ್ರು ಕಾಫಿ ಕುಡಿದಿದ್ದಾರೆ ಅಂದ್ಬಿಟ್ಟು ಇನ್ನೂ ಲೋಟ ಕಾಫಿ ಇಸ್ಕೊಂಡು ಕುಡ್ಕೊಂಡು ಹೋಗ್ತಾರೆ. ಹೊಟ್ಟೆ ನಿಜವಾಗಿ ತುಂಬಿಟ್ರೆ ಮತ್ತೆ ಏನು ಬೇಡ.
ಏನು ಬೇಕಂದರೆ ಏನು ಬೇಡ ಬಿಡಿ, ಸದ್ಯ ಹೊಟ್ಟೆ ಭಾರ ಆದಾಗ ಆಯಿತು, ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ ಅಂತ ಅಂದ್ಬಿಡ್ತಾರೆ. ಸ್ವಾಮಿ ಈಗಾಗಲೇ ವರ ಕೊಟ್ಬಿಟ್ಟಿದ್ಯಾ, ಇನ್ನೇನು ವರ ಕೊಡೋದು ಅಂತ ಕೇಳ್ತಾರೆ. ಅದಕ್ಕೆ ನಾನೇ ಹೇಳ್ತಾನೆ, ಏನು ವರ ಕೊಟ್ಟಿದ್ದೀನಿ, ನೀನು ಕೊಟ್ಟಿಲ್ವಲ್ಲ ಅಂದರೆ ಅದಕ್ಕೆ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ಸ್ವಾಮಿ ವರ ಅಂದರೆ ದೊಡ್ಡ ವರ ಯಾವುದು? ನಿನ್ನ ನೋಡೋದು. ನಿನ್ನ ಕಂಡಾಗ್ಬಿಟ್ಟಿದೆ, ನಿನ್ನ ಕಂಡಾದ್ಮೇಲೆ ಇನ್ನೇನು ವರ ಬೇಕು? ಇನ್ನೇನು ವರ ಬೇಕಾಗಿಲ್ಲ ಸ್ವಾಮಿ ನನಗೆ. ಆದ್ದರಿಂದ ವರೇಣ ಏತಾವತಾ ಅಲಂನೋ ಯದ್ಭವಾನ್ ಸಮದೃಶ್ಯತ, ನೀನು ಕಂಡಿ ಅಲ್ವಾ ಸಾಕು, ಇನ್ನೇನು ವರ ಬೇಕು ನನಗೆ? ಏನೂ ಕೂಡ ಬೇಡ, ಯಾಕಂದರೆ ನೀನು ಮನಸ್ಸು ಮಾಡಿ ಆ ಕಾಣ್ತಾ ಇರ್ತಕ್ಕಂಥವನಾಗಿದ್ದೀಯಾ, ಅದರಿಂದ ನನಗೆ ಏನು ಬೇಡ ಸ್ವಾಮಿ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಕ್ಕಂಥವ್ರಾಗ್ತಾರೆ. ಸ್ವಾಮಿ ಆದರೂ ನಿನ್ನ ಮಹಿಮೇನ ಎಷ್ಟು ಮನನ ಮಾಡಿದರೂ ಕೂಡ ನನಗೆ ಸಾಕಾಗ್ತಾ ಇಲ್ಲ. ಪ್ರಳಯ ಅಂತ ಏನು ಹೇಳ್ತಾರಲ್ಲ, ಯಾರೂ ಇರಲ್ಲ, ಎಲ್ಲ ಜಗತ್ತು ಪ್ರಳಯ ಆಗೋಗ್ಬಿಟ್ಟಿರುತ್ತೆ, ಎಲ್ಲ ಜಲಸಮಾಧಿ ನೀರಿನಲ್ಲಿ ಮುಳುಗೋಗಿರುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ಒಮ್ಮೆ ನೋಡಬೇಕು ಅಂತ ಆಸೆ ಸ್ವಾಮಿ ಅಂತ ಹೇಳ್ತಾನಂತೆ. ಹೇಳಿದ್ರೆ ಅದಕ್ಕೆ ಆ ನಾರಾಯಣ ಹೇಳ್ತಾನಂತೆ, ಆಗಲಿ ಬಿಡು ಅಂದ್ಬಿಟ್ನಂತೆ. ಅಲ್ಲ, ಯಾರಿಗೂ ಪ್ರಳಯ ಗಿಳಿಯ ಎಲ್ಲ ತೋರ್ಸಕ್ಕೆ ಬರಲ್ಲ, ಯಾರು ಆ ಕೇಳಿಲ್ಲ, ತೋರ್ಸಕ್ಕೆ ಬರಲ್ಲ. ಮಾರ್ಕಂಡೇಯ ಋಷಿಗಳು ಕೇಳಿದ್ದಾರೆ, ನಂಗೆ ಪ್ರಳಯ ಅಂದರೆ ಏನು ತೋರಿಸು ಅಂತ. ಹೇಗೆ ತೋರ್ಸೋಕ್ಕಾಗತ್ತೆ? ಪ್ರಳಯ ಅಂದರೆ ಎಲ್ಲರೂ ಸತ್ತಿರೋ ಅವಸ್ಥೆ, ಅದನ್ನು ತೋರ್ಸಕ್ಕೆ ಹೇಗೆ ಬರುತ್ತೆ? ಅಂದರೆ ಇವನು ಸಾಯ್ಬೇಕಾಗತ್ತೆ, ಹೆಂಗೆ ತೋರ್ಸೋಕ್ಕಾಗತ್ತೆ? ಭಗವಂತ ಮಾತು ಕೊಟ್ಬಿಟ್ಟಿದ್ದ, ನಿಂಗೆ ಏನು ಬೇಕಾದರೂ ಕೇಳು ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ ಅಲ್ವಾ. ಅಂದಮೇಲೆ ಆಯಿತು, ಸರಿ ಬಿಡು, ನೀ ಪ್ರಳಯ ಕೇಳ್ತಾ ಇದೆಯಲ್ಲ ಅದನ್ನೂ ನೀ ನೋಡುವಂತೆ ಬಿಡು ನನ್ನ ಮಹಿಮೆ, ಅದರಿಂದ ಆಯಿತು ಅಂತ ಹೇಳ್ಬಿಟ್ಟು ಭಗವಂತ ಅದೃಶ್ಯನಾಗ್ತಾ ಇರ್ತಕ್ಕಂಥವನಾಗಿದ್ದಾನಂತೆ. ಆಮೇಲೆ ಮತ್ತೆ ಆ ಧ್ಯಾನ ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಆ ಧ್ಯಾನ ಮಾಡ್ತಾ ಇರುವಾಗ ಸ್ವಲ್ಪ ಕಾಲ ಕಳೆದಿದೆ, ಭಾರೀ ಮೋಡ ಅಂತೆ. ಅದಂತ ಕರಿ ಮೋಡ ಅಂತ ವಾತಾವರಣ ನೋಡಿಲ್ಲ, ಮಳೆ ಬರುತ್ತೆ ಅಂತ ಕಾಣುತ್ತೆ, ತುಂಬ ಈಗಲೇ ಕತ್ಲೆ ಆದಾಗಿದೆ ಅಂತ ಅಷ್ಟೇ ಅಂತಾರೆ. ಆ ಥರ ಅಲ್ಲ, ಪೂರ ಕಗ್ಗತ್ಲೆ ಥರ. ಅದು ಎಷ್ಟು ಅಂದರೆ ಹೇಳ್ತಕ್ಕಂಥವ್ರಾಗುತ್ತಾರೆ, ಎಲ್ಲ ಆ ಮೋಡಗಳೆಲ್ಲ ಕಪ್ಪಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದಾಗಿದೆ. ಭಯಂಕರವಾದ ಸಿಡಿಲು ಮಿಂಚು ಮೊದಲಾದವುಗಳಿಂದ ಆ ದೊಡ್ಡ ಮಳೆ ಬರ್ತಾ ಇರ್ತಕ್ಕಂಥದ್ದಾಗಿದೆಯಂತೆ. ಆ ದಪ್ಪ ದಪ್ಪ ಹನಿ, ಅದು ಕಂಬಧಾರೆ ಅಂತ ಹೇಳ್ತಾರೆ. ಆ ಥರ ದೊಡ್ಡ ದೊಡ್ಡ ಹನಿಗಳು ದಬ ದಬ ಅಂತ ಬೀಳ್ತಾ ಇರ್ತಕ್ಕಂಥದ್ದಾಗಿದೆ. ನೋಡ್ತಾ ನೋಡ್ತಾ ನೋಡ್ತಾನೆ ಇದ್ದಾನೆ, ಎಲ್ಲ ಕಡೆನೂ ಮಳೆ, ಎಲ್ಲ ಕಡೆನೂ ಮಳೆ. ಇದೇನಿದು ಅಂತ ನೋಡ್ತಾ ಇದ್ದಾನೆ, 4 ಸಮುದ್ರನೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಆ ಭೂಮಿಯನ್ನು ಸುತ್ತುವರಿದ ಚತುಸ್ಸಮುದ್ರಗಳೇನಿದೆ ಅದೆಲ್ಲ ಒಟ್ಟಿಗೆ ಎಲ್ಲ ಕಡೆನೂ ನೀರೇ. ಎಲ್ಲ ರಾತ್ರಿ ಮಲ್ಕೊಂಡಿದ್ದಾಗ ಜೋರಾಗಿ ನೀರು ಬಂದುಬಿಟ್ರೇ ಗಾಬರಿ ಆಗೋಗುತ್ತೆ, ಎಲ್ಲ ಕಡೆನೂ ನೀರು. ಆಗ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇರತಕ್ಕಂಥವ್ರಾಗಿದ್ದಾರೆ. ಆಗ ಏನಂದರೆ ಆ ಭೂಮಿಯನ್ನೆಲ್ಲ ಅದು ಪೂರ್ತಿ ಆವರಿಸ್ತಾ ಇರತಕ್ಕಂಥದ್ದಾಗಿದೆ. ಆಗ ಮಾರ್ಕಂಡೇಯರು ಒಬ್ಬರೇ ಇದ್ದಾರಂತೆ, ಇನ್ಯಾರಿಲ್ಲ. ಎಲ್ಲ ಕಡೆ ನೀರು ಜಲಸಮಾಧಿ ಆದಾಗ ಆಗಿದೆ. ಮಾರ್ಕಂಡೇಯರು ಒಬ್ಬರೇ ಇರತಕ್ಕಂಥವ್ರಾಗಿದ್ದಾರೆ. ಏನು ಮಾಡಬೇಕು ಗೊತ್ತಾಗಿಲ್ಲ. ಹಸಿವೆ, ಬಾಯಾರಿಕೆ, ಸರಿ ಏನು ಮಾಡೋದು? ಹಸಿವೆ ಬಾಯಾರಿಕೆ ಇಲ್ಲ ಅಂತ ನೋಡ್ತಾ ಇದ್ರೆ ಮೊಸಳೆ ಮೊದಲಾದವುಗಳಿದೆ ಜಲಪ್ರಳಯದಲ್ಲಿ, ಅದೆಲ್ಲಿ ನುಂಗಾಕ್ಬಿಡುತ್ತೋ ಅಂತ. ತಿಮಿಂಗಲಗಳಿದೆ, ಅವುಗಳು ಇವನ್ನ ಅಟ್ಟಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ. ಹೋಗ್ಕೊಳ್ಳಿ ಅತ್ಲಾ ಕಡೆ ಹೋಗೋಣ ಅಂತ ನೋಡಿದ್ರೆ ಬೇಕಾದ ಕಡೆ ಹೋಗೋಕ್ಕಾಗ್ತಾ ಇಲ್ಲ. ಚಂಡಮಾರುತದಿಂದ ಇನ್ನೊಂದು ಕಡೆ ಬಿಸಾಕ್ಬಿಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಯಾವುದು ಆಕಾಶ, ಯಾವುದು ಭೂಮಿ, ಎಲ್ಲಿದೆ ನೀರು, ಎಲ್ಲಿ ಗೊತ್ತಾಗ್ತಾ ಇಲ್ಲ. ಇಷ್ಟಾಗ್ತಾ ಇರುವಾಗ ಆ ಕೆಲವು ಕಡೆ ಹಿಂಸಿಸುವ ಜಂತುಗಳೇನಿದೆ ಅದು ಇವನ್ನ ಕಚ್ತಾ ಇರತಕ್ಕಂಥದ್ದಾಗಿದೆ. ಆಗ ಕ್ವಚಿನ್ ಮೃತ್ಯುಂ ಅವಾಪ್ನೋತಿ ವ್ಯಾಧ್ಯಾದಿಭಿ ಉಪದ್ರುತಃ, ಮೃತ್ಯು, ಆ ಮರಣದ ನೋವು ಅದನ್ನು ಅನುಭವಿಸಿದಾಗೆ ಆಗತಕ್ಕಂಥದ್ದಾಗಿದೆಯಂತೆ. ಆಮೇಲೆ ಮತ್ತೆ ನೋಡ್ತಾ ನೋಡ್ತಾ ಇದ್ದಾರೆ ಆಲದೆಲೆ. ಆ ಆಲದೆಲೆ ಮೇಲೆ ಮಲಗಿರ್ತಕ್ಕಂಥವನು, ಅದನ್ನು ಹೇಳ್ತಾರಲ್ಲ, ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳ್ತಾರಲ್ಲ. ಹಾಗೆ ಏನಂತ ಹೇಳಿದ್ರೆ, ಒಂದು ಆಲದ ಎಲೆ, ಅದ್ರ ಮೇಲೆ ಮಲಗಿರ್ತಕ್ಕಂಥ ಮಗು, ಅದನ್ನು ನೋಡ್ತಾ ಇರ್ತಕ್ಕಂಥವರಾಗಿದ್ದಾರಂತೆ. ನೋಡ್ತಾ ನೋಡ್ತಾ ಇದ್ದಾರೆ, ಎಲ್ಲ ಕಡೆನೂ ಕತ್ಲೆ ದಿಕ್ಕು ತೋರಿಸ್ತಾ ಇಲ್ಲ, ಬದುಕಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಆ ಮಗುವನ್ನು ನೋಡಿದ್ದಾರೆ. ನೋಡ್ತಾ ಇದ್ರೆ ಆ ಮಗು ಆ ಬಾಯಲ್ಲಿ ಬೆರಳಿಟ್ಕೊಂಡು ಹಿಂಗೆ ಚಿಪ್ತಾ ಇದೆಯಂತೆ, ನೆಮ್ಮದಿಯಿಂದ ಚಿಪ್ತಾ ಇದೆಯಂತೆ. ಆಶ್ಚರ್ಯ, ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಹೀಗಿರುವಾಗ ಇದು ಹೀಗಿದೆಯಲ್ಲ ಅಂದ್ಬಿಟ್ಟು ಏನಂದರೆ ಆ ಮಗು ಹತ್ರನೇ ಕೂತ್ಕೊಳ್ಳೋಣ, ಮಗು ಮೇಲಾದರೂ ಕೂತ್ಕೊಳ್ಳೋಣ, ಇಷ್ಟು ನಗ್ತಾ ನಗ್ತಾ ಇದೆಯಲ್ಲ, ಏನಿದು ಇದರ ರಹಸ್ಯ ಅಂದ್ಬಿಟ್ಟು ಅಲ್ಲಿಗೆ ಬಂದ್ರಂತೆ. ಆಗ
ನೋಡಿದ್ರೆ ಆ ಮಗು ಏನಾಯಿತು ಅಂದರೆ ಉಸಿರಾಟ ತಗೋಬೇಕು ಅಂತ ಹಿಂಗೆ ಉಸಿರು ತಗೋದಂತೆ. ಉಸಿರು ತಗೊಂಡಿದ್ದಕ್ಕೆ ಆ ಮೂಗಿನ ಒಳಗಡೆಯಿಂದ ಮಗುವಿನ ಉದರಕ್ಕೆ ಹೊಟ್ಟೋಗಿದ್ದಾರಂತೆ ಮಾರ್ಕಂಡೇಯ ಋಷಿಗಳು. ಎಲ್ಲಾದರೂ ಈ ಥರ ಉಂಟಾ? ಡಾಕ್ಟ್ರು ಉಸಿರು ಬಿಡಿ ಅಂದಾಗ ಉಸಿರು ಬಿಟ್ಟಿದ್ದಕ್ಕೆ ಡಾಕ್ಟ್ರೇ ಮೇಲೊಟ್ಟೋದ್ರು ಅಂತ ಎಲ್ಲಾದರೂ ಉಂಟಾ? ಆ ಥರ ಉಸಿರು ಬಿಡೋರಾಗಲಿ ಉಸಿರು ತಗೊಳ್ಳೋರಾಗಲಿ ಯಾರಿದ್ದಾರೆ? ಇನ್ನು ಉಸಿರಾಡೋರೇ ಕಮ್ಮಿ, ಕೊಸರಾಡೋರೇ ಜಾಸ್ತಿ ಅಲ್ವಾ? ಎದೆ ಬಡಿತ ಜಾಸ್ತಿ, ಯಾಕೋ ಏನೋ ಅಂತ ಹೇಳ್ತಾ ಇರ್ತಕ್ಕಂಥವರೇ ಜಾಸ್ತಿ. ಉಸಿರನ್ನು ಆಡಿ ಉಸಿರನ್ನು ತೆಗೆದುಕೊಂಡು ಆ ಮಗು ಉಸಿರು ತೆಗೆದುಕೊಂಡಿದ್ದಕ್ಕೆ ಆ ಒಳಗಡೆ ಏನಾಗಿದ್ದಾರೆ ಅಂದರೆ ಮಾರ್ಕಂಡೇಯ ಋಷಿಗಳು ಹೊಟ್ಟೋದ್ರಂತೆ. ಏನಿದೆ, ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ ಅಂತ ನೋಡಿದ್ರೆ ಆ ಉದರದ ಒಳಗಡೆ ಹೋಗಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಆ ಬದರಿಯ ಪರ್ವತ, ಹಿಮಾಲಯ ಪರ್ವತ, ಅದರಲ್ಲಿ ಉತ್ತರದ ದಿಕ್ಕು, ಅಲ್ಲಿ ಪುಷ್ಪಭದ್ರಾ ನದಿ, ಅಲ್ಲಿ ಮಾರ್ಕಂಡೇಯ ಋಷಿಗಳ ಆಶ್ರಮ, ಅಲ್ಲಿ ಇವರಿರೋದು ಅದು ಕಾಣಿಸ್ತಾ ಇದೆಯಂತೆ. ಅಲ್ಲ, ಏನು ಆಶ್ಚರ್ಯ ಆಗಬೇಡ ಅಲ್ವಾ? ಈ ಥರ ಒಳಗಡೆ ಹೋಗಿದಾಗ್ತಾ ಇದೆ. ಅಯ್ಯೋ ಏನಿದು, ನಾನು ಎಲ್ಲಿದ್ದೀನಿ, ಏನು ಏನು ಅಂತ ಅಂದ್ಕೊಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂದ್ಕೊಂಡು ಅದು ಇಡೀ ಪ್ರಪಂಚ ಏನಿದೆ ಅದನ್ನು ವಿಶ್ವಂ ವಿಪಶ್ಯನ್ ಶ್ವಸತಃ ಶಿಶೋರ್ವೈ ಬಹಿರ್ನಿರಸ್ತೋ ನೆಪತಲ್ಲಯಾಬ್ದವು ಏನೇನು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಗು ಉಸಿರು ಬಿಡ್ತು. ಉಸಿರು ಬಿಟ್ಟಾಗ ಉಸಿರಿಂದ ಹೊರಗಡೆ ಬರ್ತಾರೆ, ಹೊರಗಡೆ ಭಾರಿ ಪ್ರಳಯ. ಎಷ್ಟೋ ಅಲ್ಲಿ ಒಂದು ಸಂದರ್ಭದಲ್ಲಿ ಮಹಿಷೀಲೇ ಒಂದು ದುರಂತ ಆಯಿತು. ಎಷ್ಟೋ ಸಂದರ್ಭಗಳಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ಮಂತ್ರಾಲಯದಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ನದಿಯಲ್ಲಿ ಸ್ನಾನ ಮಾಡಬೇಡಿ, ಯಾವಾಗ ಬೇಕಾದರೂ ಗೇಟ್ಸ್ ಓಪನ್ ಮಾಡಿಬಿಡ್ತಾರೆ, ಓಪನ್ ಮಾಡಿಬಿಟ್ರೆ ಪ್ರವಾಹದಲ್ಲಿ ಏನೇನೋ ಕಚ್ಕೊಂಡು ಹೊಟ್ಟೋಗ್ತೀರಾ, ಅದಕ್ಕೆ ನದಿಯಲ್ಲಿ ಸ್ನಾನ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೆ. ಅದು ಚೆನ್ನಾಗಿ ಈಜು ಬರುತ್ತೆ ಅಂತ ಸ್ನಾನ ಮಾಡೋಕ್ಕೆ ಅಂತ ಹೋಗಿರ್ತಾರೆ, ಅವರ ಫ್ಲಡ್ ಗೇಟ್ಸ್ ಓಪನ್ ಮಾಡಿಬಿಡ್ತಾರೆ. ಓಪನ್ ಮಾಡಿದ್ರೆ ರಬ್ಸಕ್ಕೆ ಅವನು ಎಲ್ಲೋಗಿ ಬಿದ್ದೋಗಿರ್ತಾನೆ ಗೊತ್ತಾಗಲ್ಲ. ಬಿದ್ದೋಗೋದೇನು, ಯಾವುದೋ ಕಲ್ಬಂಡೆಗೆ ತಲೆ ಓಡಿ ಸತ್ತೇ ಹೋಗಿರ್ತಾನೆ ಅವನು. ಒಂದು ಜೋರಾಗಿ ಬಂದುಬಿಟ್ರೆ ಪ್ರವಾಹ, ನನಗೆ ಆಶ್ಚರ್ಯ ಆಗಿತ್ತು. ಆ ಮಂತ್ರಾಲಯದಲ್ಲಿ ಪ್ರವಾಹ ಅಂತ ಬಂದಿತ್ತಲ್ಲ, ಪ್ರವಾಹ ಅಂತ ಬಂದಾಗ ಆ ಬ್ರಿಡ್ಜ್ಗೆ ಹಾಕಿರ್ತಾರಲ್ಲ ಸ್ಟೋನ್ ಸ್ಲ್ಯಾಬ್ಸು, ಬ್ರಿಡ್ಜ್ಗೆ ಅದು ಚಕ್ಲಿ ಥರ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಏನೋ ಬ್ಯಾಗಲ್ಲಿ ತೀರ್ಥಯಾತ್ರೆಗೆ ಚಕ್ಲಿ ಗಿಕ್ಲಿ ಇಟ್ಕೊಂಡ್ಬಿಟ್ರೆ ಅದ್ರ ಮೇಲೆ ಯಾರೋ ಕೂತ್ಬಿಡ್ತಾರೆ ನೋಡಿ. ಏನು ಕೂತ್ಬಿಟ್ರಲ್ಲ ಅದ್ರ ಮೇಲೆ ಸಾಲಿಗ್ರಾಮ ಇತ್ತ ಅಂದರೆ ಆಮೇಲೆ ಹೇಳ್ತೀನಿ ಅಂತಂತ ರಾಮಾಯಣ ಚಕ್ಲಿ ಎಲ್ಲ ಪುಡ್ಪುಡಿ. ಆ ಮನುಷ್ಯ ಬಂದು ಕೂತ ಎಲ್ಲ ಪುಡ್ಪುಡಿ ಆಯಿತು ಅಂತ ಹೇಳ್ತಾ ಇರ್ತಕ್ಕಂಥವ್ರು ಆಗುತ್ತಾರೆ. ಚಕ್ಲಿ ಥರ ಪುಡ್ಪುಡಿ, ದೊಡ್ಡ ದೊಡ್ಡ ಸ್ಟೋನ್ ಸ್ಲ್ಯಾಬ್ಸ್. ಅಂದರೆ ನೀರಿನ ಪ್ರವಾಹಕ್ಕೆ ಶಕ್ತಿ ಇದೆ ಲೆಕ್ಕ ಹಾಕಿ. ಅದನ್ನು ಎಷ್ಟು ಆಳದಲ್ಲಿ ಕಟ್ಸಿರ್ತಾರೆ, ಹೇಗೆ ಮಾಡಿರ್ತಾರೆ, ಅದು ಎಲ್ಲ ತೇಲ್ಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ ಅಂತ. ಆ ಥರ ಪ್ರಳಯ ಹೊರಗಡೆ ಬಂದು ನೋಡ್ತಾರೆ, ಭಾರಿ ಪ್ರಳಯ. ಒಳಗಡೆ ಬಂದು ನೋಡ್ತಾರೆ, ಇಡೀ ಕಾಣ್ತಾ ಇರೋ ಜಗತ್ತು. ಅವ್ರಿಗೆ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದಾಗಿದೆಯಂತೆ. ಆಮೇಲೆ ಮತ್ತೆ ಹೀಗೆ ನೋಡ್ತಕ್ಕಂಥವ್ರಾಗಿದ್ದಾರೆ. ಆಮೇಲೆ ಮತ್ತೆ ಆಗ ಗೊತ್ತಾಯಿತು. ಆಮೇಲೆ ಮತ್ತೆ ಆ ಸಮುದ್ರದ ದಡೆಗೆ ಬರ್ತಾರೆ. ಬಂದಾಗ ನೋಡ್ತಾರೆ ಆ ಮಲಗಿರ್ತಕ್ಕಂಥ ಶಿಶುವನ್ನು ಕಾಣ್ತಾ ಇರ್ತಕ್ಕಂಥವ್ರಾಗುತ್ತಾರೆ. ಆಗ ಅವ್ರಿಗೆ ಏನಾಯಿತು ಅಂದರೆ ಆ ಮಗುನ ತಬ್ಕೋಬೇಕು ಅನ್ನಿಸ್ತು. ಎಂಥ ಮಗು, ಒಳಗಡೆ ಎಲ್ಲ ಜಗತ್ತಿಟ್ಕೊಂಡಿದೆ ಅವ್ರಿಗೆ, ಅಬ್ಬಬ್ಬ ಎಂಥ ಮಗು ಎಂಥ ಮಗು, ಅಯ್ಯೋ ಈ ಥರ ಈಗಿನವ್ರಿಗೆ ಇರೋ ಶಕ್ತಿ ನಮಗಿಲ್ವಲ್ಲ ಅನ್ಸುತ್ತಲ್ಲ. ಸಣ್ಣ ಮಕ್ಕಳಿಗೆ ನೋಡ್ರಿ ಮೊಬೈಲೆಲ್ಲ ಆಪ್ರೇಟ್ ಮಾಡ್ಲಿಕ್ಕೆ ಬರುತ್ತೆ, ನಾನು ಸುಮ್ಮನೆ ಮೊಬೈಲ್ ಇಟ್ಕೊಂಡು ನನಗೆ ಏನು ಬರಲ್ಲ ಅಂತಿರ್ತಾರಲ್ಲ, ಆ ಥರ ಈ ಮಗುಗೆಲ್ಲ ಬರುತ್ತೆ, ತನಗೇನು ಬರಲ್ಲ. ಆ ಮಗುವನ್ನು ತಬ್ಕೋಬೇಕು ಅನ್ನಿಸ್ಬಿಡ್ತಂತೆ ಮಾರ್ಕಂಡೇಯ ಋಷಿಗಳಿಗೆ. ಎಲ್ಲ ಜಗತ್ತು ಬಿಟ್ಟವ್ರಿಗೆ, ತಪಸ್ಸು ಮಾಡಿ ಎತ್ತರಕ್ಕೆ ಹೋದವ್ರಿಗೆ ಆ ಭಗವಂತನ ಮೂರ್ತಿ ಸುಂದರ ಕಾಣಿಸುತ್ತೆ. ತಬ್ಕೋಬೇಕು ಅನ್ನಿಸ್ತಂತೆ. ತಬ್ಕೋಬೇಕು ಅಂತ ಹತ್ರ ಹೋಗ್ತಾರೆ, ಆ ಮಗು ಕಣ್ಮರೆ ಆಯಿತು. ಆ ಜ್ಞಾಪಕಕ್ಕೆ ಬಂತಂತೆ. ಈ ಕೆಲವರಿಗೆ ನಾನು ಪಾಠ ಕಲಿಸ್ತೀನಿ ಅಂತ ಹೇಳಿರ್ತಾರೆ, ಮರ್ತೋಗ್ಬಿಟ್ಟಿರುತ್ತೆ. ಏಟಿನ ಮೇಲೆ ಏಟು ಬಿದ್ದಾಗ ಆ ಜ್ಞಾಪಕಕ್ಕೆ ಬರುತ್ತೆ. ಪಾಠ ಕಲಿಸ್ತೀನಿ ಅಂತ ಹೇಳಿದ್ನೆಲ್ಲ ಮೋಸ್ಟ್ಲಿ ಇದೇ ಪಾಠ ಇರಬೇಕು ಅಂತ ಕಾಣುತ್ತೆ, ಅವನೇ ಹಿಂದಿಂದ ಕಲಿಸಿದಾನೆ ಅಂತ ತಿಳ್ಕೊಳ್ತಾರೆ. ಇವ್ರಿಗೆ ಅನ್ನಿಸ್ತು, ಪ್ರಳಯ ಅಂತ ಕೇಳಿದ್ನಲ್ಲ ಈಗ ತೋರಿಸಿದಾನೆ ಅಂತ ಕಾಣುತ್ತೆ ಅಂತ. ಆಮೇಲೆ ಗೊತ್ತಾಯ್ತು, ಅಲ್ಲಿ ತನಕ ಇದು ಭಗವಂತನ ಮಾಯೆ ಅಲ್ಲಿ ತನಕ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತಂತೆ, ಓಹೋ ಅಂತ. ತಿರೋಧಾಯಿ ಕ್ಷಣಾದಸ್ಯ ಸ್ವಾಶ್ರಮೇ ಪೂರ್ವವತ್ ಸ್ಥಿತ. ಆಮೇಲೆ ಆ ಮಗು ಕಾಣ್ತಾ ಇಲ್ಲ, ಪ್ರಳಯ ಜಲವೂ ಕಾಣ್ತಾ ಇಲ್ಲ, ತಮ್ಮ ಆಶ್ರಮದಲ್ಲಿ ತಾವು ಕೂತಿರ್ತಕ್ಕಂಥವರಾಗಿದ್ದಾರೆ. ಅದನ್ನು ನೋಡಿ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದಾಯಿತು. ಆಮೇಲೆ ಹೀಗೆ ಆ ಪ್ರಳಯದ ಸಾಮರ್ಥ್ಯ, ಭಗವಂತನ ಸಂಹಾರದ ಸಾಮರ್ಥ್ಯ ಅದನ್ನು ನೋಡಿಬಿಟ್ಟು ಭಗವಂತನಲ್ಲಿ ಪ್ರೀತಿ ಇನ್ನೂ ಜಾಸ್ತಿ ಆಯ್ತಂತೆ. ಏನಿದು ಆ ಭಗವಂತನ ಮಹಿಮೆ ಅಂದ್ಬಿಟ್ಟು ಪ್ರೀತಿ ಜಾಸ್ತಿ ಆಯ್ತಂತೆ. ಆ ಪ್ರೀತಿ ಜಾಸ್ತಿ ಆಗಿದ್ದರಿಂದ ಧ್ಯಾನ ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಆಯ್ತಂತೆ. ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದಾರಂತೆ. ಆಗ ಅವ್ರು ಹೇಳ್ತಾರೆ, ಯನ್ಮಾಯಯಾಪಿ ವಿಬುಧಾಃ ಮುಹ್ಯಂತಿ ಅಜ್ಞಾನ ಕಾತರಾಃ ಅಂತ ಹೇಳ್ತಾರೆ. ಅವನ ಮಾಯೆ ಯಾವ ಜ್ಞಾನಿಗಳನ್ನ ತಾನೇ ಮುಗ್ಧರನ್ನಾಗಿಸಲ್ಲ.
ಅಂತ ಸ್ತೋತ್ರ ಮಾಡ್ತಾ ಇರತಕ್ಕಂಥವರಾಗಿದ್ದಾರಂತೆ. ಆಮೇಲೆ ಮತ್ತೆ ಆಗ ಆಕಾಶದಲ್ಲಿ ಸಾಕ್ಷಾತ್ತಾಗಿ ರುದ್ರದೇವರು ಪಾರ್ವತೀ ಸಮೇತರಾಗಿ ಸಂಚಾರ ಮಾಡ್ತಾ ಇದ್ದಾರಂತೆ. ಸಂಚಾರ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ, ಅವರ ಗಣಗಳೊಂದಿಗೆ ಕೂಡಿದ್ದಾರೆ. ಆಗ ಪಾರ್ವತೀ ದೇವಿ ನೋಡ್ತಾ ಇದ್ದಾಳೆ. ಅವರು ಶಿವನಲ್ಲಿ ಹೇಳ್ತಾರೆ, ಅಲ್ಲ ಸ್ವಾಮಿ, ಅವಳು ವಾಕ್ತತ್ವಕ್ಕೆ ಅಭಿಮಾನಿ ಪಾರ್ವತೀ ದೇವಿ. ಎಲ್ಲ ಇಂದ್ರಿಯಗಳಿಗಿಂತಲೂ ಕೂಡ ಯಾರು ಶ್ರೇಷ್ಠ? ಅರ್ಥಾಭಿಮಾನಿಗಳು ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಣ್ಣಿದೆ, ಕಣ್ಣು ಶ್ರೇಷ್ಠ ಅಲ್ಲ, ಕಣ್ಣನ್ನು ಯಾವ ವಸ್ತು ಸೆಳೆಯುತ್ತೋ ಅದು ಶ್ರೇಷ್ಠ, ವಸ್ತು ಶ್ರೇಷ್ಠ. ವಸ್ತುಗಳಿಗೆಲ್ಲ ಅಭಿಮಾನಿ ಯಾರು? ಪಾರ್ವತೀ ದೇವಿಯವರು. ಅವ್ರು ಹೇಳ್ತಾರೆ, ಸ್ವಾಮಿ, ಇವನ ಮನಸ್ಸು ಎಷ್ಟು ಆಶ್ಚರ್ಯ, ಎಲ್ಲ ಇಂದ್ರಿಯಗಳಲ್ಲೂ ಭಗವಂತನ ಧ್ಯಾನ ತುಂಬಿಬಿಟ್ಟಿದೆ. ಇಂಥ ವ್ಯಕ್ತಿಯನ್ನು ನಾನು ನೋಡಿಲ್ಲ, ಅದರಿಂದ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದಾಗಿದೆ. ಅಲ್ಲ ಸ್ವಾಮಿ ಅಂದರೆ ನಿಭೃತೋ ನನ್ವೃಷಿವ್ರಾತಸ್ತಪಪಾಯೇಯತಾರ್ಣವಃ, ಋಷಿಗಳ ಸಮೂಹವೇ ಹೀಗೆ ಇರತಕ್ಕಂಥದ್ದಾಗಿದೆ. ಅಲ್ಲ, ಎಲ್ಲ ಇಂದ್ರಿಯಗಳು ಕೂಡ ಭಗವಂತನ ಧ್ಯಾನದಲ್ಲಿ ತಲ್ಲೀನ ಆಗ್ಬಿಟ್ಟಿದೆಯಲ್ಲ. ರುದ್ರದೇವರೇ, ವರ ಕೊಡದಿದ್ರೆ ಇಂಥವ್ರಿಗೆ ಕೊಡಿ. ಏನು ಅಂತಾರೆ ನೋಡಿ, ದಾನಗೀನ ಕೊಡದಿದ್ರೆ ಇಂಥ ಆಚಾರ್ಯ ಕೊಡಿ, ಇಂಥ ತಪಸ್ಸು ಯಾರ್ಯಾರಿಗೋ ಯಾಕೆ ಕೊಡ್ತೀರಾ ಅಂತ ಯಾರೋ ಅವ್ರ ಮಹಿಮೆ ನೋಡ್ಬಿಟ್ಟು ಅಂತಾರಲ್ಲ, ಆ ಥರ ಏನಂದರೆ ಪಾರ್ವತೀ ದೇವರು ಅಂತಾರೆ, ವರ ಕೊಡದಿದ್ರೆ ಮಾರ್ಕಂಡೇಯ ಋಷಿಗಳಿಗೆ ವರ ಕೊಡಿ. ಅಲ್ಲ, ಎಂಥ ಎಲ್ಲ ಇಂದ್ರಿಯಗಳಿಂದ ಭಗವಂತನ ಚಿಂತನೆ ಮಾಡ್ತಾ ಇದ್ದಾರಲ್ಲ, ಇದು ಆಶ್ಚರ್ಯ ಅಂತ ಹೇಳಿ ಪಾರ್ವತೀ ದೇವಿಯವರು ರುದ್ರದೇವರಿಗೆ ಹೇಳ್ತಕ್ಕಂಥವ್ರು ಆಗ್ತಾರಂತೆ. ರುದ್ರದೇವರು ಆಕಾಶದಲ್ಲಿದ್ದಾರೆ, ಪಾರ್ವತೀ ದೇವಿಯವರು ತೋರಿಸ್ತಾ ಇದ್ದಾರೆ, ನೋಡಿ ಎಂಥ ತಪಸ್ಸು ಮಾಡ್ತಾ ಇದ್ದಾನೆ, ಮಾಡಿದ್ರೆ ಇಂಥ ತಪಸ್ಸು ಮಾಡಬೇಕು, ಇಂಥ ಮಹನೀಯರನ್ನ ನೋಡಿಲ್ಲ. ಅಂದರೆ ನಮ್ಮ ತಪಸ್ಸು ಭಾಗವತ ಮೊದಲಾದವನ್ನು ಕೇಳಿ ದೇವತೆಗಳು ಮೆಚ್ಚೋ ಹಾಗೆ ತಪಸ್ಸು ಮಾಡಬೇಕು ಅಲ್ವಾ? ಮಾಡಿದ್ರೆ ದೇವತೆಗಳಿಗೆ ಪ್ರೀತಿ ಆಗಬೇಕು, ಆ ಥರ ತಪಸ್ಸನ್ನು ಮಾಡಬೇಕು. ಆಗ ರುದ್ರದೇವರು ಹೇಳ್ತಾರಂತೆ, ನೀನು ನೋಡೋಕ್ಕಿಂತ ಮೊದಲೇ ನಾನು ಮಾರ್ಕಂಡೇಯ ಋಷಿ ನೋಡಿದೆ, ಅವನು ತಪಸ್ಸು ಎಲ್ಲ ಇಂದ್ರಿಯಗಳಲ್ಲಿ ಭಗವಂತನ ತುಂಬಿಕೊಂಡಿರೋದು ನೋಡಿದೆ. ಇನ್ನೂ ಆಶ್ಚರ್ಯ ಅಂದರೆ ನೀನು ಅವನ ಇಂದ್ರಿಯಗಳನ್ನು ಸ್ಕ್ಯಾನ್ ಮಾಡ್ತಾ ಇದೀಯಾ. ಆಕಾಶದಲ್ಲಿ ನಿಂತ್ಕೊಂಡು ರುದ್ರದೇವರು ಹೇಳ್ತಾರೆ, ನಾನು ಅವನ ಮನಸ್ಸನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀನಿ. ಅವನ ಮನಸ್ಸಲ್ಲಿ ನಾನು ಅನ್ನಿಸ್ತಾ ಇದೆ, ಯಾವ ಆಸೆನೂ ಅವನ ಮನಸ್ಸಲ್ಲಿ ಇಲ್ಲ, ನಂಗೆ ದೇವರ ಧ್ಯಾನ ಹೊಂದಿದ್ರೆ ಸಾಕು ಅಂತ ಇರ್ತಕ್ಕಂಥದ್ದಾಗಿದೆ. ನೈವ ಇಚ್ಛತಿ ಆಶಿಷಕ್ವಾಪಿ ಬ್ರಹ್ಮರ್ಷಿ ಮೋಕ್ಷಮಪ್ಯುತ. ಅವನು ಮೋಕ್ಷ ಕೊಟ್ಟರು ಬಯಸಲ್ಲ, ಅವನ ಮನಸ್ಸಲ್ಲಿ ಯಾವ ಆಸೆನೂ ಇಲ್ಲ, ನನಗೆ ಗೊತ್ತಿರತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ. ಇಲ್ಲ, ಬನ್ನಿ ಮಾತಾಡೋಕ್ಕೆ ಹೋಗೋಣ ಬನ್ನಿ ಅಂತ ಪಾರ್ವತೀ ದೇವರು ಹೇಳ್ತಾರೆ. ಬನ್ನಿ ಮಾತಾಡೋಕ್ಕೆ ಹೋಗೋಣ ಅಂತ ರುದ್ರದೇವರು ಹೇಳ್ತಾರೆ. ಅವನು ಏನೂ ಕೇಳಲ್ಲ ಅಂತ ಗೊತ್ತು, ಆದರೂ ನೀವು ಮಾತಾಡೋಕ್ಕೆ ಹೋಗೋಣ ಬನ್ನಿ ಇಂದಿಯಲ್ಲ, ನಾ ಬರ್ತೀನಿ. ಯಾಕೆ ಗೊತ್ತಾ, ಜೀವನದಲ್ಲಿ ಅತಿ ದೊಡ್ಡ ಸಂಪತ್ತು ಅಂದರೆ ಸಜ್ಜನರ ಜೊತೆ ಮಾತಾಡೋದು. ಯಾವುದೋ ತಪಸ್ಸುಗಳಿರ್ತಾರೆ, ಜ್ಞಾನಿಗಳಿರ್ತಾರೆ, ಹರಿದಾಸರಿರ್ತಾರೆ, ವ್ರತ ಮಾಡುವವರಿರ್ತಾರೆ, ತ್ಯಾಗಿಗಳಿರ್ತಾರೆ. ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡೋದು ಏನಿದೆ ಅದೇ ಜೀವನದ ಅತಿ ದೊಡ್ಡ ಸಾಧನೆ. ಸತ್ಪುರುಷರ ಜೊತೆ ಮಾತಾಡಿದ್ದೀವಿ ಅಂದರೆ ನಾವು ಭೂಮಿಗೆ ಬಂದಿದ್ದಕ್ಕೆ ಸಾರ್ಥಕ. ಬಾ ಹೋಗೋಣ, ಅವನ ಹತ್ರ ಮಾತಾಡೋಣ. ಅಯಂ ಹಿ ಪರಮೂಲಾಭ ನೃಣಾಂ ಸಾಧು ಸಮಾಗಮ. ಸಜ್ಜನರ ಸಂಘ ದೊಡ್ಡ ಸಂಪತ್ತು, ಅದರಿಂದ ಬಾ ಹೋಗೋಣ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅವರು ಬಂದು ಎದುರುಗಡೆ ನಿಂತುಕೊಂಡಿದ್ದಾರೆ, ಮಾರ್ಕಂಡೇಯ ಋಷಿಗಳ ಎದುರುಗಡೆ ನಿಂತುಕೊಂಡಿದ್ದಾರೆ. ಪಾರ್ವತೀ ದೇವಿಯವರು ರುದ್ರದೇವರು ಮಾರ್ಕಂಡೇಯ ಋಷಿಗಳು ಕಣ್ಬಿಟ್ಟು ನೋಡಿಲ್ಲ. ನೋಡಿ, ತಪಸ್ಸಂದರೆ ಆ ಥರ ಇರಬೇಕು. ಇನ್ನು ಕೆಲವರು ಪೂಜೆ ಮಾಡೋದು ಮಾಡಿಬಿಟ್ಟು 5 ನಿಮಿಷಕ್ಕೂ ನೋಡ್ತಾ ಇರ್ತಾರೆ. ದೇವ್ರ ಫೋಟೋದಿಂದ ಹೂ ಬಿತ್ತಾ, ದೇವ್ರ ಫೋಟೋದಿಂದ ಹೂ ಬಿತ್ತಾ ನೋಡ್ತಾ ಇರ್ತಾರೆ. ಅವ್ರ ಗ್ರಾಚಾರಕ್ಕೆ ಫೋಟೋನೇ ಬಿದ್ದೋಗುತ್ತೆ. ಅಲ್ಲ, ನಾವು ಫಲ ಒಲೀಲಿ ಅಂದರೆ ಒಲಿಯತ್ತಾ? ಅವನ ಒಲುಮೆ ಬಂದರೆ ತಾನೇ ಆಗೋದು ಅಲ್ವಾ? ಅದಕ್ಕೆ ಬೇರೆ ಕಡೆ ಎಲ್ಲೂ ಗಮನ ಹರಿಸದೆ ಏನು ಮಾಡಬೇಕು, ಅವನ ಧ್ಯಾನವನ್ನು ಮಾಡ್ತಿದ್ದಾರೆ. ರುದ್ರದೇವರು ಪಾರ್ವತಿಯವರು ಬಂದು ಎದುರುಗಡೆ ನಿಂತಿದ್ದಾರೆ, ಕಣ್ಬಿಟ್ಟು ನೋಡಿಲ್ಲ. ಅದು ಜಪ ಮಾಡಬೇಕಾದ್ರೆ ಕಣ್ಣು ಬಿಡಬಾರ್ದು, ಕಣ್ಣು ಮುಚ್ಕೊಳ್ಬೇಕು ಅಂತಾರೆ. ಕಣ್ಣು ಬಿಟ್ಟರೆ ಏನೇನೋ ವಸ್ತುಗಳೆಲ್ಲ ಓಡಾಡ್ತಾ ಇರೋದು, ಅದು ಇದು ಎಲ್ಲ ಕಾಣುತ್ತೆ, ಅದರಿಂದ ಮನಸ್ಸು ಚಂಚಲ ಆಗಿಬಿಡುತ್ತೆ. ಅದಕ್ಕೆ ಕಣ್ಣು ಮುಚ್ಚಿಕೊಂಡು ಏನು ಮಾಡಬೇಕು, ಧ್ಯಾನ ಮಾಡಬೇಕು ಅಂತ. ಅದನ್ನು ಸ್ವಲ್ಪ ಜಾಸ್ತಿ ಲೆವೆಲಿಗೆ ತೊಗೊಂಡೋಗ್ಬಿಟ್ಟು ಅಂದರೆ ನಿದ್ದೆ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟು ಕ್ಲೀನಾಗಿ ಹಿಂಗೆ ನಿದ್ದೆ ಮಾಡಿಬಿಡ್ತಾರೆ ಅಂತ. ಅಂದರೆ ವಿಷಯ ಪದಾರ್ಥಗಳು ಬೇರೆ ಚಿಂತನೆ ಬರದೆ ಭಗವಂತನೇ ಮನಸ್ಸಲ್ಲಿ ಇರಬೇಕು. ಆದ್ದರಿಂದ ಆ ಥರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಗ ಏನಂದರೆ ರುದ್ರದೇವರು ಮಾಡ್ತೀನಿ ತಾಳು, ನನ್ನನ್ನು ಅವನು ತಿಳಿತಾ ಇಲ್ವಲ್ಲ ಅಂದ್ಬಿಟ್ಟು ರುದ್ರದೇವರು ಆ ಮಾರ್ಕಂಡೇಯ ಋಷಿಗಳ ಮನಸ್ಸಿನ ಒಳಗಡೆ ಹೋಗಿ ನಿಂತುಕೊಂಡು ತನ್ನ ರೂಪದ ದರ್ಶನ ಕೊಡ್ತಾ ಇದ್ದಾರಂತೆ. ಅವನಿಗೆ ಗಾಬರಿ ಆಗೋಯ್ತು.
ಏನೋ ನಾವು ಬಾದ್ಶಾಹ ತಿಂತಾ ಇದ್ದಾಗ ಅದ್ರ ಜೊತೆ ಮೈಸೂರು ಪಾಕ್ ರುಚಿ ಬಂದ್ಬಿಟ್ರೆ ಏನು ಅನ್ಸುತ್ತೆ? ನಾನು ಬಾಯಿಗೆ ಹಾಕೊಂಡಿದ್ದು ಯಾವುದಪ್ಪ, ನಾ ಹಾಕೊಂಡಿದ್ದು ಯಾವುದೋ ರುಚಿ ಬರ್ತಾ ಇರೋದು ಇನ್ನೊಂದು ಯಾವುದೋ ಅನ್ಸುತ್ತೋ ಇಲ್ವೋ. ಅವನು ನಾರಾಯಣದ ಧ್ಯಾನ ಮಾಡ್ತಾ ಇದ್ದಾನೆ, ಆ ರುದ್ರದೇವ್ರ ಮನಸ್ಸಲ್ಲಿ ಕಾಣಿಸ್ಕೋತಾ ಇದ್ದಾನೆ. ಅವನಿಗೆ ಆವಿಶತ್ ತದ್ಗುಹಾಕಾಶಂ ವಾಯು ಛಿದ್ರಂ ಇವೇಶ್ವರ. ಆಗ ಆಶ್ಚರ್ಯ ಆಯಿತು. ಅಲ್ಲ, ನಾನು ಧ್ಯಾನ ಮಾಡಿ ಶಿವ ಕಾಣಿಸ್ತಾ ಇದ್ದಾನಲ್ಲ ಮನಸ್ಸಲ್ಲಿ, ಏನಿದು ಅಂತ ಕಂಡುಬಿಟ್ಟು ನೋಡ್ತಾರೆ, ಎದುರುಗಡೆ ಶಿವ ಇದ್ದಾನೆ. ನೋಡಿ ಎಂಥ ಮಾರ್ಕಂಡೇಯ ಋಷಿಗಳ ಭಾಗ್ಯ. ಆಗ ತಕ್ಷಣ ಎದ್ದು ನಿಂತು ಬಿಟ್ಟ. ಎದ್ದು ನಿಂತ್ಬಿಟ್ಟು, ಸ್ವಾಮಿ ನಾನು ನೋಡಲಿಲ್ಲ, ಅದಕ್ಕೆ ಎದ್ದೇಳಕ್ಕಾಗಲಿಲ್ಲ, ಈಗ ಎದ್ದು ನಿಲ್ತಾ ಇದ್ದೀನಿ. ಅಲ್ಲ ಸ್ವಾಮಿ, ತಾವೇನು ಬಂದದ್ದು ಹೇಳಿ ಅಂತ ಹೇಳಿ, ಏನಂದರೆ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂದರೆ ರುದ್ರದೇವರು ಅವನ ಮನಸ್ಸಿನ ಒಳಗಡೆ ಪ್ರವೇಶ ಮಾಡಿದ್ರು. ಅವನು ಎಚ್ಚೆದ ತಕ್ಷಣ ಹೊರಗಡೆ ಬಂದುಬಿಟ್ರು. ಅವನು ಎಚ್ಚೆದ ತಕ್ಷಣ ಹೊರಗಡೆ ಬಂದು ದಿವ್ಯ ರೂಪ ತೋರಿಸ್ಬಿಟ್ರು. ಹೀಗೆ ಅದನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಗ ಅವನು ಪಾರ್ವತಿ ದೇವಿಯೊಂದಿಗೆ ನಿಂತಿದ್ದನ್ನು ಆ ನಮ್ಮ ಮಾರ್ಕಂಡೇಯ ಋಷಿಗಳು ನೋಡ್ತಾರೆ. ಅವನಿಗೆ ಸಕಲ ಗೌರವಗಳನ್ನು ಕೂಡ ಸಲ್ಲಿಸ್ತಾ ಇರ್ತಕ್ಕಂಥವರಾಗುತ್ತಾರೆ. ನಮಃ ಶಿವಾಯ ಶಾಂತಾಯ ಸತ್ವಾಯ ಪ್ರಮೃಢಾಯ ಚ ರಜೋಜುಷೇ ಅಪಿ ಅಘೋರಾಯ ನಮಸ್ತುಭ್ಯಂ ತಮೋಜುಷೇ ಅಂಥೇಳಿ ರುದ್ರದೇವರನ್ನು ಮಾರ್ಕಂಡೇಯ ಋಷಿಗಳು ಸ್ತೋತ್ರ ಮಾಡ್ತಾ ಇರತಕ್ಕಂಥವರಾಗುತ್ತಾರೆ. ಆಗ ರುದ್ರದೇವರು ಹೇಳ್ತಾರೆ, ನಿನ್ನ ಮನಸ್ಸು, ನಿನ್ನ ತಪಸ್ಸಿನ ಶೈಲಿ ಮತ್ತು ನೀನು ಮಾಡ್ತಾ ಇರೋ ತಪಸ್ಸು ತುಂಬ ಸಂತೋಷ ಆಯ್ತಪ್ಪ. ಅದು ತಪಸ್ಸು ಮಾಡ್ತಾ ಇರುವಾಗ ನಾವು ಬಂದಾಗ ಎದ್ದು ನಿಂತು ಗೌರವ ಮೊದಲು ಸಲ್ಲಿಸ್ತೀಯಲ್ಲ, ಅದು ಸಜ್ಜನರು ಕಳಿಸ್ಕೊಟ್ಟಿರೋ ಸಂಸ್ಕಾರ ಒಳ್ಳೇದಾಯಿತು. ನಿಂಗೇನು ಬೇಕು ವರ ಕೇಳು, ನಾವು ಕೊಡ್ತೀನಿ. ವರಂ ವೃಣೀಶ್ವನ ಕಾಮಂ ವರದೇಶಾಹ ವಯಂ ತ್ರಯಃ. ಬ್ರಹ್ಮದೇವರು, ರುದ್ರದೇವರು, ವಿಷ್ಣು ಇವ್ರು ಯಾವತ್ತೂ ವರ ಕೊಡಕ್ಕೆ ತಯಾರು. ಅದನ್ನು ನಾನು ರುದ್ರದೇವರಾಗಿದ್ದೇನೆ, ಏನು ವರ ಬೇಕು ಕೇಳು, ನಾನು ಕೊಡ್ತೇನೆ. ಯಾಕೆ ಅಂದರೆ ನಿಮ್ಮಂಥವ್ರಿಗೆ ವರ ಕೊಡುವಾಗ ಯೋಚನೆ ಆಗಲ್ಲ. ದೈತ್ಯರಿಗೆ ವರ ಕೊಡಬೇಕಾದ್ರೆ ಯೋಚನೆ ಆಗುತ್ತೆ. ಅವ್ರು ಕೇಳಿದ್ರೆ ನನಗೇನು ಬೇಕಂದರೆ, ನಾನು ನಿನ್ನ ತಲೆ ಮೇಲೆ ಕೈ ಇಟ್ಟಾಗ ನೀ ಬೂದಿ ಆಗಬೇಕು ಅಂತ ಕೇಳಿದ್ರೆ ಅಲ್ಲ, ಹೇಳಕ್ಕೆ ಬರಲ್ಲ ದೈತ್ಯರು. ಆದರೆ ಬ್ರಾಹ್ಮಣರು ಸಜ್ಜನರು ಆ ಥರ ಅಲ್ಲ. ನಿಂಗೇನು ಬೇಕು ಅಂದರೆ ಶಾಸ್ತ್ರ ಓದಬೇಕು ಅಂತಾನೋ, ಉಪವಾಸ ಮಾಡಬೇಕು ಅಂತಾನೋ, ಆರೋಗ್ಯ ಪಡಿಬೇಕು ಅಂತಾನೋ, ಅಥವಾ ಅಹಂಕಾರ ಹೋಗಲಿ ಅಂತಾನೋ ಏನೋ ಒಂದು ಕೇಳ್ತಕ್ಕಂಥವ್ರಾಗ್ತಾರೆ. ಆದ್ದರಿಂದ ಬ್ರಾಹ್ಮಣಾ ಸಾಧವಾ ಶಾಂತಾ ನಿಸ್ಸಂಗಾ ಭೂತವತ್ಸಲಾ. ಅದರಿಂದ ಒಳ್ಳೆಯದನ್ನೇ ಸ್ವಾರ್ಥಿಗಳಿಗಾದರೆ ವರ ಕೊಡೋಕ್ಕೆ ಗಾಬರಿ, ನಿಸ್ವಾರ್ಥಿಗಳಿಗೆ ಏನು ಬೇಕಾದರೂ ವರ ಕೊಡ್ಬೋದು. ಆದ್ದರಿಂದ ಎಲ್ಲವನ್ನು ಸಮವಾಗಿ ಕಾಣ್ತಕ್ಕಂಥವರಾಗಿದ್ದೀರಾ. ಆದ್ದರಿಂದ ನನಗದು ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇರತಕ್ಕಂಥದ್ದಾಗಿದೆ. ನೀವೆಲ್ಲ ಭಗವದ್ಭಕ್ತರು ರುದ್ರದೇವರಲ್ಲಾಗಲಿ ಅಥವಾ ವಿಷ್ಣುವಿನಲ್ಲಾಗಲಿ ಸರಿಯಾಗಿ ನೀವು ತಿಳ್ಕೊಂಡಿರ್ತೀರ. ಒಬ್ಬರನ್ನ ಅವಮಾನ ಮಾಡೋಕ್ಕೋಸ್ಕರ ಇನ್ನೊಬ್ಬರನ್ನ ಎತ್ತಿಡಿಯೋದು ಆ ಥರ ಏನು ಮಾಡಲ್ಲ. ಯಾರು ಸರ್ವೋತ್ತಮ, ಯಾರ ತಾರತಮ್ಯ ಎಷ್ಟರಲ್ಲಿದೆ ಅದನ್ನು ಸರಿಯಾಗಿ ತಿಳ್ಕೊಳ್ತಾ ಇರ್ತಕ್ಕಂಥವ್ರಾಗ್ತೀರಾ. ನಿಜವಾಗಿ ಹೇಳೋದಾದರೆ ಮಾರ್ಕಂಡೇಯ ಋಷಿಗಳೇ, ನದಿಯಲ್ಲಿ ಮುಳುಗ್ಬಿಟ್ರೆ ಪಾಪ ಹೋಗುತ್ತೆ ಅಂತಾರೆ. ಮುಡಿ ಚೌಕನೂ ನೆಟ್ಟಿಗೆ ತೊಯ್ದಿರಲ್ಲ. ಎಲ್ಲಿ ಪಾಪ ಹೋಗುತ್ತೆ? ಪಾಪ ಹೋಗಲ್ಲ. ದೇವರ ದರ್ಶನ ಮಾಡ್ತೀನಿ ಅಂತಾರೆ. ಎಲ್ಲಿ ಪಾವಿತ್ರ್ಯತೆ ಬರುತ್ತೆ? ಅಲ್ಲಿ ಯಾರೋ ಭಕ್ತರು ಜಗಳ ಕಾಯ್ತಿರ್ತಾರೆ, ಅವ್ರ ನಡುವೆ ಇವ್ನು ನಡ್ಕೊಂಡು ಮುಂದೋಟೋಗ್ತಾನೆ, ಇವ್ನು ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ, ತೀರ್ಥಕ್ಷೇತ್ರದಲ್ಲೂ ಬೈಸ್ಕೋತಾನೆ ಇರ್ತಾನೆ, ಅಲ್ಲೂ ದೇವರ ದರ್ಶನ ಆಗಲ್ಲ. ಅದರಿಂದ ಯಾವುದೋ ದೇವತೆಯ ಮೂರ್ತಿ, ಯಾವುದೋ ನೀರು ಅವನನ್ನು ಪಾವನಗೊಳಿಸಲ್ಲ. ಯೂಯಂ ದರ್ಶನ ಮಾತ್ರತಃ. ನಿಮ್ಮಂಥವ್ರನ್ನ ನೋಡಿಬಿಟ್ರೆ ಸಾಕು, ಪವಿತ್ರರಾಗ್ಬಿಡ್ತಾರೆ. ಅಂಥವ್ರು ನೀವು. ಬ್ರಾಹ್ಮಣೇಭ್ಯೋ ನಮಸ್ಯಾಮಃ. ನಿಮ್ಮಂಥವ್ರಿಗೆ ನಾವು ನಮಸ್ಕಾರ ಮಾಡ್ತಾ ಇರ್ತಕ್ಕಂಥವ್ರಾಗ್ತೀವಿ. ಆದ್ದರಿಂದ ಏನಂದರೆ, ಏನು ಬೇಕು ಕೇಳು ಅಂಥೇಳಿ ಹೇಳ್ತಕ್ಕಂಥವ್ರಾಗ್ತಾರೆ. ಆಗ ಏನಂದರೆ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ಸ್ವಾಮಿ ಬ್ರಾಹ್ಮಣರು ಅಂದರೆ ಶ್ರೇಷ್ಠ, ಹಾಗೆ ತಪಸ್ವಿಗಳು, ನಿಮಗೇನು ಆಸೆ ಇರಲ್ಲ, ನೀವೆಲ್ಲ ಹೊಗಳ್ತಾ ಇದ್ದೀರಲ್ಲ. ಯಾಕೆ ಹೊಗಳ್ತಾ ಇದ್ದೀರಾ ಅಂದರೆ, ಭಗವದ್ಭಕ್ತರನ್ನು ಇನ್ನೊಬ್ಬರು ಹೊಗಳಬೇಕು, ಹೊಗಳೋದು ಹೇಗೆ ಅಂತ ಗೊತ್ತಾಗಬೇಕು, ಅದಕ್ಕೋಸ್ಕರ ಹೊಗಳ್ತಾ ಇದ್ದೀರಾ. ಎಷ್ಟೋ ಸತಿ ಸ್ಕೂಲ್ಗಳಲ್ಲಿ ಹೇಳ್ತಾರೆ, ನಿಮ್ಮ ತಂದೆ ಕೈಲೇ ಲೀವ್ ಲೆಟ್ರ್ ಬರೆಸ್ಕೊಂಬಾ ಅಂತ ಹೇಳ್ತಾರೆ. ಅಂದರೆ ಲೀವ್ ಲೆಟ್ರ್ ಬರೆಯೋದು ಹೇಗೆ ಅನ್ನೋದು ಗೊತ್ತಾಗಲಿ ಅಲ್ವಾ. ನೀವು ಯಾಕೆ ಹೊಗಳ್ತೀರಾ ಅಂದರೆ, ಸಜ್ಜನರನ್ನು ಜ್ಞಾನಿಗಳು ಸಜ್ಜನರನ್ನು ಹೇಗೆ ಹೊಗಳಬೇಕು ಅದಕ್ಕೊಂದು ಪಾಠ ತೋರಿಸೋಕ್ಕೋಸ್ಕರ ನೀವು ಹೊಗಳ್ತಾ ಇರ್ತಕ್ಕಂಥವ್ರಾಗಿದ್ದೀರಾ. ಆದ್ದರಿಂದ ನಿಮ್ಮ ಅಪಾರವಾಗಿರ್ತಕ್ಕಂಥದ್ದಾಗಿದೆ ನಿಮ್ಮ ಮಾಯೆ ಮೊದಲಾಗಿರ್ತಕ್ಕಂಥದ್ದು. ಆದ್ದರಿಂದ ಸ್ವಾಮಿ ನಾನು ಏನೂ ಕೇಳಲ್ಲ, ತಮ್ಮಂಥವ್ರು ಬಂದು ದರ್ಶನ ಕೊಟ್ಟಿದ್ದೀರಲ್ಲ, ನನ್ನ ಜೀವನದಲ್ಲಿ ಸಾರ್ಥಕ ಆಯಿತು.
ರುದ್ರದೇವರು ಹೇಳ್ತಾರೆ, ನಾ ಹೇಳ್ತಾ ಇದ್ದೀನಿ ಏನಾದರೂ ವರ ಕೇಳು ಅಂದರೆ ಕೇಳು, ಇಲ್ಲದೇ ಇದ್ರೆ ಅಹಂಕಾರ ಅನ್ಸ್ಬಿಟ್ರೆ ನಿಮ್ಮಂಥವ್ರ ಹೊರಗಿರಲ್ಲ, ಏನು ಬೇಕಾಗಿಲ್ಲ, ನನ್ನ ಕ್ಯಾಟಗರಿನೇ ಬೇರೆ ಅಂದ್ಬಿಟ್ಟು ದೊಡ್ಡವ್ರಿಗೆ ಅವಮಾನ ಮಾಡಿದಾಗ ಆಗತ್ತಲ್ಲ. ಸ್ವಾಮಿ ತಾವು ಕೇಳು ಅಂತ ಹೇಳಿದ್ದಕ್ಕೆ ನಾನು ಕೇಳ್ತೇನೆ. ಏನು ಕೇಳ್ತೇನೆ ಅಂದರೆ, ಭಗವತಿ ಅಚ್ಯುತೆ ಭಕ್ತಿಂ ತತ್ಪರೇಶು ತಥಾತ್ವಯಿ. ಸ್ವಾಮಿ ವಿಷ್ಣುವಿನಲ್ಲಿ ವಿಶೇಷವಾದ ಭಕ್ತಿ ಇರಲಿ, ತಾರತಮ್ಯಕ್ಕನುಗುಣವಾಗಿ ತಮ್ಮಲ್ಲೂ ಕೂಡ ಭಕ್ತಿ ಇರಲಿ, ಇದು ಬಿಟ್ಟಿನೇನು ಕೇಳಲ್ಲ ಅನ್ನುವಾಗ ರುದ್ರದೇವರಿಗೆ ಸಂತೋಷ ಆಯಿತು. ಆಗ ರುದ್ರದೇವರು ಹೇಳ್ತಾರಂತೆ, ನೀ ದೇವರಲ್ಲಿ ಭಕ್ತಿ ಕೊಡು ಅಂದ್ಯಲ್ಲ, ನಾನು ಕೊಡ್ತೇನೆ. ಮತ್ತು ಅಷ್ಟೇ ಅಲ್ಲ, ಕಲ್ಪದ ಕೊನೆಯವರೆಗೂ ಕೂಡ ನಿನಗೆ ಪುಣ್ಯ ಬರಲಿ, ಅಪಾರವಾದ ಕೀರ್ತಿ ಬರಲಿ, ಮತ್ತು ಮುಪ್ಪು ಮರಣಗಳು ಇಲ್ಲದೇ ಇರಲಿ. ಎಷ್ಟೆಷ್ಟೋ ಋಷಿಗಳು ತಪಸ್ಸು ಮಾಡಿ ನಾವು ಸಾಯಬಾರ್ದು, ಹಾಗೆ ಸಾಯಬಾರ್ದು, ಹೀಗೆ ಸಾಯಬಾರ್ದು ಅಂತೆಲ್ಲ ರುದ್ರದೇವರಿಂದ ಕೇಳಿದ್ದಾರೆ. ರುದ್ರದೇವರು ತಥಾಸ್ತು ಅಂದಿದ್ದಾರೆ. ವರ ಪಡೆದವರೆಲ್ಲರೂ ಸತ್ತಿದ್ದಾರೆ. ಸತ್ತುಬಿಟ್ಟು ರುದ್ರದೇವರು ಜಗಳ ಆಡಿದ್ದಾರೆ. ಸ್ವಾಮಿ ಸಾಯಬಾರ್ದು ಅಂತ ವರ ಕೊಟ್ಟಿದ್ರಿ, ಮತ್ತೆ ನಾ ಸತ್ತಿದ್ದೀನಲ್ಲ ಅಂದಾಗ ರುದ್ರದೇವರು ಹೇಳ್ತಾರೆ, ನನಗೂ ಸಾವಿದೆಯಲ್ಲ, ನನ್ನಂತ ಅವನ ಹತ್ರ ವರ ಪಡ್ಕೊಂಡ ಮೇಲೆ ಇನ್ನೇಗಿರಬೇಡ ಅಂತಂತಾರೆ. ಅಂಥ ರುದ್ರದೇವರು ಮಾರ್ಕಂಡೇಯ ಋಷಿಗಳು ಕೇಳಿಲ್ಲ. ಕೇಳದೇ ಇದ್ರು ಅವ್ರು ಹೇಳ್ತಾರೆ, ನೀನು ಕಲ್ಪ ತನಕ ನೀನು ಸಾಯುವುದಿಲ್ಲ. ಸಾಯುವುದಿಲ್ಲ ಅಂದರೆ ದೊಡ್ಡ ಶಾಪಾನೆ. 100 ವರ್ಷ ಅಂತೆ ನೋಡಿ, ಅವ್ರಿಗೆ 10 ವರ್ಷದಿಂದ ಸ್ಟ್ರೋಕ್ ಹೊಡೆದಿದೆ ಅಂದರೆ ಹೋದರೆ ವಾಸಿ ಇತ್ತೆ ಅಂತಾರೆ. ಮುಪ್ಪಿಲ್ಲ, ನಿನಗೆ ಮುಪ್ಪಿಲ್ಲ, ಮರಣ ಇಲ್ಲ, ಮತ್ತು ಕೀರ್ತಿ ಇರುತ್ತೆ, ಮತ್ತು ಒಳ್ಳೆಯ ದೇವರಲ್ಲಿ ಭಕ್ತಿ ಇರುತ್ತೆ. ಜ್ಞಾನಂ ತ್ರೈಕಾಲಿಕಂ ಬ್ರಹ್ಮನ್ ವಿಜ್ಞಾನಂ ಚ ವಿರಕ್ತಿಮತ್. ಜ್ಞಾನ, ವೈರಾಗ್ಯ, ಬ್ರಹ್ಮವರ್ಚಸ್ಸು ಇದೆಲ್ಲವೂ ಇರುತ್ತೆ. ಪುರಾಣ ಆಚಾರ್ಯತ ಅಸ್ತುತೇ, ನೀನು ಪುರಾಣಾಚಾರ್ಯ ಅನ್ನೋ ಕೀರ್ತಿಗೆ ಪಾತ್ರನಾಗ್ತಿ ಅಂತ ಹೇಳುವಾಗ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಗ ಆಯಿತು ಅಂಥೇಳಿ ಇವತ್ತಿಗೂ ಕೂಡ ಆ ಮಾರ್ಕಂಡೇಯ ಋಷಿಗಳು ಆ ಚಿರಂಜೀವಿಗಳಾಗಿರ್ತಕ್ಕಂಥವರಾಗಿದ್ದಾರೆ ಅಂತ ಅದನ್ನು ವಿಶೇಷವಾಗಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೇಳ್ತಾ ಈ ಪುರಾಣವನ್ನೆಲ್ಲ ಹೇಳಿದವರು ಆ ಶುಕಾಚಾರ್ಯರು, ಅವ್ರಿಗೂ ಕೂಡ ಒಂದು ನಮಸ್ಕಾರವನ್ನು ಭಾಗವತದ 12ನೇ ಸ್ಕಂದದಲ್ಲಿ ಕೊನೆಗೆ ಹೇಳ್ತಾರೆ. ಅದಕ್ಕಿಂತ ಮೊದಲು ಇದನ್ನು ಕೊಟ್ಟೋನು ಭಗವಾನ್ ವಾಸುದೇವ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯೈದಂ ಕೃಪಯಾ ಕಸ್ಮೈ ವ್ಯಾಚಚಕ್ಷೇ ಮುಮುಕ್ಷವೇ. ಆ ಬ್ರಹ್ಮದೇವರ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಇದನ್ನು ಕೊಟ್ಟಿರುವ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ. ಈ ಪುರಾಣ ಪರಂಪರೆ ನಮಗೆ ಹರಿದು ಬಂದಿದೆ ಅಂದರೆ ನಾವು ಶುಕಾಚಾರ್ಯಗೆ ನಮಸ್ಕಾರವನ್ನು ಹೇಳಬೇಕು. ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸರ್ಪದಷ್ಟಂ ಯೋ ವಿಷ್ಣುರಾತಂ ಅಮೂಮುಚತ್ ಅಂತ ಶುಕಾಚಾರ್ಯಗೂ ಕೂಡ 12ನೇ ಸ್ಕಂದದ ಕೊನೆಯಲ್ಲಿ ನಮಸ್ಕಾರವನ್ನು ಹೇಳ್ತಾರೆ. ಕೊನೆಗೆ ಆ ಭಾಗವತದಲ್ಲಿ ಶ್ಲೋಕ ಏನಂದರೆ, ಸ್ವಾಮಿ ನನ್ನ ಒಡೆಯನೇ, ಯೋಗೇಶ್ವರನೇ, ದೇವರೇ, ಭಾಗವತ ಎಲ್ಲ ಕೇಳಿದ್ದೇನೆ, ನಾ ಏನು ಬೇರೆ ಕೇಳಲ್ಲಪ್ಪ. ಭವೇ ಭವೇ ಯಥಾ ಭಕ್ತಿ ಪಾದಯೋ ತವ ಜಾಯತೆ. ಎಷ್ಟೆಷ್ಟೇ ಜನ್ಮ ಹುಟ್ಟಲಿ, ಆ ಜನ್ಮದಲ್ಲಿ ವಿಷ್ಣು ಭಕ್ತಿ ಕೊಡು, ದೇವರಲ್ಲಿ ಭಕ್ತಿ ಮಾಡೋ ಸದ್ಬುದ್ಧಿ ಏನಿದೆ ಅದು ಕೊಡು. ಯಾರೋ ಒಬ್ಬರಿದ್ದರು ಅಮೇರಿಕಾದಲ್ಲಿ, ಯಾರೋ ದೊಡ್ಡ ಕಾರ್ಡಿಯಾಲಜಿಸ್ಟು, ಅವ್ರ ತಂದೆ ಹೊಟ್ಟೋಗಿದ್ದರು ಅಂದ್ಬಿಟ್ಟು ಆ ರಾಜಾಜಿನಗರ ಯಾರೋ ಒಬ್ಬ ಟೆನ್ನಿಸ್ ಪ್ಲೇಯರು ಅವ್ರ ಅಣ್ಣ, ಅವರು ಕಾರ್ಡಿಯಾಲಜಿಸ್ಟಾಗಿ ಅಮೇರಿಕಾದಲ್ಲಿರೋದು, ಅವ್ರ ತಂದೆ ಹೊಟ್ಟೋಗಿದ್ರು ಅಂತ ಗರುಡ ಪುರಾಣ ಕೇಳಬೇಕು ಅಂತ ಕರೆಸಿದ್ರು. ಸರಿ, ನಾನು ಹೋಗಿದ್ದೆ. ಹೋದ್ರೆ ಆ ಕಾರ್ಡಿಯಾಲಜಿಸ್ಟ್ ಹೇಳೋದು, ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ನಮ್ಮ ಅಕ್ಕ ತಂಗಿರೆಲ್ಲ ಕೇಳು 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 ಪುರಾಣ ಅಂತ ಗೋಳಿಕೋತಾರೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ನನಗೆ ಇದರೆಲ್ಲ ನಂಬಿಕೆ ಇಲ್ಲ ಅಂತ. ನಾ ಇನ್ನೂ ಫುಲ್ ಶರ್ಟ್ ಬಿಚ್ಚಿರಲಿಲ್ಲ, 2-3 ಗುಂಡಿ ಬಿಚ್ತಾ ಇದ್ದೆ ಅಷ್ಟೇ. ಇದರೆಲ್ಲ ನಂಬಿಕೆ ಇಲ್ಲ ನೋಡಿ, ಸಂಬಂಧಿಕರು ಗೋಳಂದರೆ ಗೋಳು, ಅದು ಕೇಳು ಇದು ಕೇಳು ಅಂತ ಹೇಳ್ತಿರ್ತಾರೆ, ಅದಕ್ಕೆ ನಾನು ಕೇಳೋದಷ್ಟು ನನಗೆ ಇದರ ನಂಬಿಕೆ ಇಲ್ಲ ಅಂದ್ಬಿಟ್ಟ. ದೇವರು ಏನು ಬೇಕಾದ್ರೂ ಕೊಡ್ತಾನೆ, ನಂಬಿಕೆ ಶ್ರದ್ಧೆ ಕೊಡಲ್ಲ. ನೀವು ನಂಬ್ತಿರೋ ಬಿಡ್ತಿರೋ. ಮಗನಿಗೆ ಶ್ರೀನಿವಾಸ ಕಲ್ಯಾಣ ಆಗಲಿ ಅಂತ ದುಡ್ಡು ಕೊಟ್ಟು ಹೇಳಿಸ್ತಾ ಇರ್ತಾರೆ, ಆ ಮಗನೇ ಇರಲ್ಲ, ಅವತ್ತು ಮನೆಯಲ್ಲ ಮಗನೇ ಇರಲ್ಲ. ಏನ್ರಿ ಅವನಿಗೋಸ್ಕರ ಹೇಳಿಸ್ತಾ ಅವನೇ ಇಲ್ಲ ಅಂದರೆ ಅವನೊಂಥರ ವಿಚಿತ್ರ, ಸ್ವಾಮಿ ಏನು ಮಾಡೋದು ಅಂತ ನಾ ಹೇಳಿದೆ. ನಿಮಗೆ ಮದುವೆ ಆಗುತ್ತೆ ಬಿಡಿ, ನಿಮ್ಮ ಮಗನಿಗಾಗಲ್ಲ ಅಂತ ಹಂಗೆ ಆಚಾರ್ಯಾಗೆಲ್ಲ ಹೇಳಬೇಡಿ ಅಂದರು. ಅಲ್ಲ ರೀ, ಮಗನ ಕೂರಿಸ್ಬೇಕೋ ಬೇಡವೋ ಅಂದೆ. ಶ್ರದ್ಧೆ ಇಲ್ಲ, ದೇವ್ರೇನು ಬೇಕಾದರೂ ಕೊಡ್ತಾನೆ, ಶ್ರದ್ಧೆ ಕೊಡಲ್ಲ. ಶ್ರದ್ಧೆ ಒಂದು ಕಿತ್ಕೊಂಡ್ಬಿಡ್ತಾನೆ. ಎಷ್ಟೋ ಸಮಯ ತೀರ್ಥಯಾತ್ರೆಯಲ್ಲಿ ಕಡ್ಡಿ ಪೆಟ್ಟಿಗೆ ಅಂತ ಕೊಡ್ತಾರೆ, ಅದರೊಳಗಡೆ ಕಡ್ಡಿನೇ ಇಲ್ಲ. ಅವನು ಏನೇನೋ ಮಾಡ್ತಾನೆ, ಒಳಗಡೆ ಶ್ರದ್ಧೆ ಇಲ್ಲ. ನಾ ಹೇಳಿದೆ, ಸದ್ಯ ಈಗಲೇ ಹೇಳಿದ್ರಲ್ಲ ಒಳ್ಳೇದಾಯಿತು, ಮಂಗಳದ ದಿವಸ ಹೇಳಿದ್ರೆ ಬೇಜಾರಾಗಿರೋದು,
ಗೋಳಿಕೊಳ್ಳೋಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನಂಗಿದರೆ ನಂಬಿಕೆ ಇಲ್ಲ ಅಂತ ಕೊನೆ ದಿವಸ ಹೇಳಿಲ್ವಲ್ಲ, ಸದ್ಯ ಮೊದಲೇ ಹೇಳಿದ್ರಲ್ಲ, ದೊಡ್ಡ ಉಪಕಾರ ಮಾಡಿದ್ರಿ ಅಂದ್ಬಿಟ್ಟು ಹಾಗೆ ಬಂದ್ಬಿಟ್ಟೆ. ಆಮೇಲೆ ಹೇಳಿದೆ ಅವನಿಗೆ, ನೋಡಪ್ಪ ಸದ್ಯ ನೀನು ಗರುಡ ಪುರಾಣ ಕೇಳದೇ ಇದ್ರೂ ಪರವಾಗಿಲ್ಲ, ನಿಮ್ಮ ತಾಯಿಗೆ ಪ್ರೀತಿ ಆಗಲಿ ಅಂದ್ಬಿಟ್ಟಾದರೂ ಸರಿಯಾಗಿ ಆಪರೇಷನ್ ಮಾಡು, ದುಡ್ಡುಗೋಸ್ಕರ ದುರಾಸೆಯಿಂದ ಮಾಡಬೇಡ, ಅದು ಒಂದು ರೀತಿ ಸೇವೆನೇ, ಗರುಡ ಪುರಾಣದಲ್ಲಿ ಅದನ್ನು ಹೇಳಿದ್ದಾರೆ ಅಂದೆ. ಆಮೇಲೆ ವಾಪಸ್ ಬಂದ್ಬಿಟ್ನಾ. ಆಮೇಲೆ ಮತ್ತೆ ಅವ್ರ ತಂಗಿ ಫೋನ್ ಮಾಡಿಬಿಟ್ಟ, ಹೋದವ್ರ ತಂಗಿ ಫೋನ್ ಮಾಡಿಬಿಟ್ಟು, ಇಲ್ಲ ಆಚಾರ್ಯ ನೀವು, ನಾನು ಇರಲಿಲ್ಲ, ತಾವು ವ್ಯವಸ್ಥೆ ಮಾಡಿದ್ದು ನಾನು ಇರಲಿಲ್ಲ, ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ದೆ, ನಾ ಇದ್ದರೆ ಅವನ್ನ ಒದ್ದು ಕೂರಿಸ್ತಾ ಇದ್ದೆ ಅಂದರು. ನಾನು ನಿಮಗೆ ಓದಿಬೇಕಾಗಿತ್ತು, ಅವಮಾನ ಆಗಿದ್ದು ನನಗೆ ಅಲ್ಲ, ಅಲ್ಲಿ ಇರಬೇಕು ಬೇಡ, ಅವರಿಲ್ಲ, ನಿಮಗೆ ಹೇಳ್ಬೇಕಾಗಿತ್ತು, ಏನು ಮಾಡೋದು ಹೇಳಿ, ಇರಲಿ ಬಿಡಿ ಪರವಾಗಿಲ್ಲ ಅಂದ್ಬಿಟ್ಟೆ. ಶ್ರದ್ಧೆ ಇಲ್ಲ ಅಷ್ಟು. ಅವರೆಲ್ಲ ಪಾಪ ಉಳಿದವ್ರು ದುಡ್ಡು ಹಾಕಿ ಗಿಡ್ಡಾಕಿ ಅವನಂತಾನೆ, ಏನು ಭಾರತೀಯರ ಏನೋ ಸುಮ್ಮನೆ ಆ ದೀಪ ಹಚ್ಚು ಅಂತಾರೆ, ಇದು ಮಾಡು ಅಂತಾರೆ, ಒದ್ದೆ ಬಟ್ಟೆ ಉಟ್ಕೊ ಅಂತಾರೆ, ಆಮೇಲೆ ಎಲ್ರಿಗೂ ಊಟ ಹಾಕಂತಾರೆ, ಏನು ಗೋಳೋ ಏನೋ ಇದು ಅಂತ ಕೂತಿದ್ದಾನೆ ಅವನು. ಅವನಿಗೇನು ಬರುತ್ತೆ, ಅವನಿಗೇನು 10 ದಿವಸ ಟೈಮ್ ವೇಸ್ಟ್ ಆದಾಗ ಆಯ್ತೇವೇನೋ, ಏನು ಬರಲ್ಲ. ಭಾಗವತದ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಭವೇ ಭವೇ ಯಥಾ ಭಕ್ತಿ. ಎಷ್ಟು ಜನ್ಮ ಕಳೀಲಿ, ನಾವು ಮಾಡ್ತಾ ಇರೋ ಇದರಲ್ಲಿ ದೇವರಲ್ಲಿ ಭಕ್ತಿ ಬರಲಿ, ಶ್ರದ್ಧೆ ಬರಲಿ. ಶ್ರದ್ಧೆನೇ ಬರದೇ ಇದ್ಬಿಟ್ರೆ, ಕಾಟಾಚಾರಕ್ಕೋಸ್ಕರ ಮಾಡ್ತಾ ಇದ್ರೆ, ಇದು ತಪ್ಪಿದ್ರೆ ಸಾಕು ಅಂತಿರ್ತೀವಿ. ದೇವರು ಒಂದ್ಸತಿ ಫುಲ್ ಸ್ಟಾಪ್ ಹಾಕ್ಬಿಡ್ತಾನೆ, ನೀ ಏನು ಮಾಡಬೇಡ, ನೀನು ಬೆಡ್ ರಿಡನ್ ಆಗಿರು, ವೀಲ್ ಚೇರಲ್ಲೇ ಕೂತಿರು ಅಂತ. ಅದು ಮುಂದುವರಿಯೋದೇ ಇಲ್ಲ, ಚೇರ್ ಮಾತ್ರ ಮುಂದಕ್ಕೆ ಹೋಗ್ತಾ ಇರತ್ತೆ ಅಷ್ಟೇ. ಹೀಗಾಗ್ಬಿಡುತ್ತೆ. ನಾನು ಎಷ್ಟು ಜನ್ಮ ಕಳೀಲಿ, ನನಗೆ ಭಕ್ತಿ ಬರಲಿ ಅಂತ ಕೇಳ್ತಕ್ಕಂಥವರಾಗಿದ್ದಾರೆ. ಇಡೀ ನಮ್ಮ ಶ್ರೋತೃಗಳೆಲ್ಲರ ಪ್ರಾರ್ಥನೆ ಇಷ್ಟೇ, ಯಾವುದೇ ಜನ್ಮಗಳು ಬರಲಿ, ಭಗವಂತನಲ್ಲಿ ಭಕ್ತಿ ಬರಲಿ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮಃ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಯಾವ ಭಗವಂತನ ನಾಮ ಸಂಕೀರ್ತನೆ ಮಾಡಿಬಿಟ್ರೆ ಎಲ್ಲ ಪಾಪಗಳು ನಾಶ ಆಗತ್ತೆ. ಇನ್ನು ನಮಸ್ಕಾರ ಮಾಡಿಬಿಟ್ರಂತೂ ಪಾಪ ಅಲ್ಲ, ಪಾಪ ಫಲವಾದ ದುಃಖ ಅದೇ ಕಮ್ಮಿ ಆಗೋಗುತ್ತೆ. ಅಂದಮೇಲೆ ಆ ಮನುಷ್ಯ ಉದ್ಧಾರ ಆಗಿಬಿಡ್ತಾನೆ ಅನ್ನೋದು ಆ ದ್ವಾದಶ ಸ್ಕಂದದ ಕೊನೆಯ ಶ್ಲೋಕ. ಅಂದರೆ ಸದಾ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು, ಭಕ್ತಿಯಿಂದ ನಮಸ್ಕಾರ ಮಾಡಬೇಕು, ಜನ್ಮದಲ್ಲೂ ಭಗವಂತನಲ್ಲಿ ಭಕ್ತಿ ಬರಲಿ ಅಂತ ಕೇಳಬೇಕು ಅಂತ ದ್ವಾದಶ ಸ್ಕಂದದ ಸಮಗ್ರವಾದ ಸಂದೇಶ. ಎಲ್ಲೂ ಕೂಡ ದ್ವಾದಶ ಸ್ಕಂದದ ಪ್ರವಚನನೇ ನಡೆಯಲ್ಲ. ಸುಮ್ಮನೆ ಕೊನೆಗೆ ಮಾರ್ಕಂಡೇಯ ಋಷಿಗಳು ಬಂದರು, ಏನು ಬೇಕು ಅಂದರು, ಏನು ಬೇಡ ಅಂದರು, ಕಡೆಗೆ ರುದ್ರದೇವರು ಅನುಗ್ರಹ ಮಾಡಿಬಿಟ್ರು ಅಂತ ಅಷ್ಟೇ. ಪೂರ ಭಾಗವತದ 12ನೇ ಸ್ಕಂದದ ಪ್ರವಚನ ಎಲ್ಲೂ ನಡೆಯಲ್ಲ. ಅದು ಎಲ್ಲಾದರೂ ನಡೆಯುತ್ತೆ ಅಂದರೆ ಅದು ವಿಜಯನಗರ ಮಾಧವ ಸಂಘದಲ್ಲಿ ಮಾತ್ರ ಸಾಧ್ಯ. ಅದು ಯಾಕಂದರೆ ಶ್ರದ್ಧೆಯಿಂದ ಪೂರ್ಣವಾಗಿ ಕೇಳಬೇಕು ಅನ್ನುವ ಒಂದು ದಿವ್ಯ ಸಂಕಲ್ಪ ಇದೆ. ಯುಕ್ತಿ ಮಲ್ಲಿಕಾ ಮೊದಲಾದನ್ನು ಯಾರು ಕೇಳಕ್ಕೆ ಹೋಗ್ತಾರೆ? ಯಾರೂ ಕೇಳಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಆ ಥರ ಅಲ್ಲ. ಏನಂದರೆ ಅದರ ತತ್ವ ಏನಿದೆ ಅಂತ ಪೂರ ಒಂದು ಸಮಗ್ರವಾಗಿ ತಿಳ್ಕೊಳ್ಳೋಣ ಅಂತ 5 ಸೌರಭಗಳನ್ನು ಸಮಗ್ರವಾಗಿ ಇಲ್ಲಿ ಕೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತು ದ್ವಾದಶ ಸ್ಕಂದದ ಸಮಗ್ರವಾದ ಸಂದೇಶವನ್ನು ನಿಧಾನವಾಗಿ ಕೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ನಮಗೆ ರಂಗಾಗಿ ಹೇಳಕ್ಕೆ ಬರಲ್ಲ. ಆ ಗ್ರಂಥದಲ್ಲಿ ಏನಿದೆಯೋ ಅದನ್ನು ಏನಂತ ಹೇಳಿದ್ರೆ ಅಚ್ಚುಕಟ್ಟಾಗಿ ಅದರ ಪರಿಮಿತಿಯಲ್ಲಿ ಹೇಳಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹೇಳಿದ್ದೇವೆ. ಆ ಹರಿವಾಯು ಗುರುಗಳು ಎಲ್ಲ ಶ್ರೋತೃಗಳಿಗೂ ನಮಗೂ ಕೂಡ ಅನುಗ್ರಹ ಮಾಡಿ ಭಗವಂತನ ಸ್ಮರಣೆಯನ್ನು ಕೊಟ್ಟು ನಮ್ಮ ವೈಷ್ಣವ ಜನ್ಮ ಸಾರ್ಥಕಗೊಳಿಸಲಿ ಅಂತ ಹೇಳ್ತಾ ನನ್ನ ಪ್ರವಚನವನ್ನು ಇಲ್ಲಿ ಮುಗಿಸ್ತಾ ಇರ್ತಕ್ಕಂಥವನಾಗಿದ್ದೇನೆ. ಶ್ರೀ ಕೃಷ್ಣಾರ್ಪಣಂ ಅಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನಾ ಈರಿತಃ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀ ಕೃಷ್ಣಾರ್ಪಣಂ ಅಸ್ತು.